ಸಾಗರ್ ಶೆಟ್ಟಿ ಅವರು ಮುಖ್ಯ ವೇದಿಕೆಯನ್ನು ಸಂಪರ್ಕಿಸಬೇಕು. ಸಾಗರ್ ಅವರು ಎಸ್ಆರ್ಗೆ ಭಾಗದಲ್ಲಿ ಮೊದಲ ವರ್ಗವಾಗಿ ಪ್ರಶಾಂತ್ ಶೆಟ್ಟಿಯನ್ನು ಬಳಸ್ತಾ ಇದ್ದಾರೆ. ಅಂಗನ ಒಳಭಾಗ ಆದಿತ್ಯ ಸ್ಟ್ರೈಕರ್ಸ್ ಜಾರ್ಕಳದ ತಂಡ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ರವಿ ಶೆಟ್ಟಿ ಮೊದಲ ಸ್ಟ್ರೈಕ್ ಅನ್ನ ಇಲ್ಲಿ ಪಡಿತಾ ಇರುವಂತಹ ಆಟಗಾರರು. ಮೊದಲ ಚೆಂಡು ಇದರ ಮಧ್ಯೆ ಓಟ್ಗಳು ಬಿಡ್ತಾ ಇಲ್ಲ ಕೂಡ. ಮೊದಲ ಡಾಟೆಡ್ ಚೆಂಡುಗಳು ಸೇರ್ಪಡೆಯನ್ನು ಕೂಡ ಕಾಣ್ತಾ ಇದೆ ಅಂಗಣ ಒಳಭಾಗದಲ್ಲಿ. ತನಿಷ್ಕ ಮುಂಬಯಿ ಈ ಒಂದು ಹೋಟೆಲ್ನ ಮಾಲೀಕರಾಗಿರುವಂತಹ ಗಣೇಶ್ ಶೆಟ್ಟಿ ಅವರಿಗೆ ಆತ್ಮೀಯ ಸ್ವಾಗತವನ್ನ ಈ ಟೂರ್ನಮೆಂಟ್ಗೆ ಬಯಸ್ತಾ ಇದ್ದೇವೆ. ತಮ್ಮನ್ನ ಕೂಡ ಮುಖ್ಯ ವೇದಿಕೆಗೆ ಆತ್ಮೀಯವಾಗಿ ಆದರಣೀಯವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಕೂಡ. ತನಿಷ್ಕ ಮುಂಬೈ ಈ ಒಂದು ಹೋಟೆಲ್ನ ಮಾಲೀಕರು, ಈ ಕಾರ್ಯಕ್ರಮದ ಪ್ರೋತ್ಸಾಹಕರಿಗಾಗಿರುವಂತವರು, ಅವರನ್ನ ಬಹಳಷ್ಟು ಅಭಿಮಾನದಿಂದ ಈ ಒಂದು ಕಾರ್ಯಕ್ರಮದ ವೇದಿಕೆಗೆ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಮೂರನೇ ಚಣಿತನ ಮಧ್ಯೆ ಓಟಗಳು ಬಿಡ್ತಾ ಇಲ್ಲ. ಕಾನ್ಫಿಡೆಂಟ್ ಬಲವಾಗಿರುವಂತಹ ಒಂದು ಅಪೀಲನ್ನು ಕೂಡ ಆಟಗಾರರು ಮಾಡ್ತಾ ಇದ್ದಾರೆ ಜಾರ್ಖಂಡದ ಪರವಾಗಿ. ನಾಟ್ಔಟ್ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಮೊದಲ 3 ಚೆಂಡುಗಳ ಮುಕ್ತಾಯದಲ್ಲಿ ತಳ ಮೊತ್ತ ಕೂಡ 0 ಓಟವನ್ನು ದಾಖಲಿಸ್ತಾ ಇದೆ. 5 ಓವರ್ಗಳ ಎಲಿಮಿನೇಟರ್ ಪಂದ್ಯಾಟಕ್ಕಾಗಿ ಈ ಪಂದ್ಯ ಅಂಕಣದ ಒಳಭಾಗವನ್ನು ಪಡಿತಾ ಇದೆ ಕೂಡ. ಮೊದಲ ಹಂತದ 4 ಚೆಂಡುಗಳ ಮುಕ್ತಾಯವನ್ನು ಕೂಡ ಕಾಣ್ತಾ ಇದೆ. ಪವರ್ ಪ್ಲೇ ಪವರ್ನ ಚಾಲ್ತಿಯನ್ನ ಕಂಡುಕೊಳ್ತಾ ಇರ್ತಕ್ಕಂಥ ತಂಡ. ಇದರ ಮಧ್ಯೆ ಫುಲ್ ಶಾಟ್ ದಾಖಲಾತಿಯನ್ನ ಕಾಣಬಲ್ಲ ಚೆಂಡು. ಬಹಳ ಸುಂದರ ಅಂತ ಒಂದು ಕ್ಯಾಚ್ ಅನ್ನ ಇಲ್ಲಿ ಶ್ರೇಯಸ್ ಪಡ್ಕೊಂಡ್ರು. ಲಾಗಾನಿ ಭಾಗದಲ್ಲಿ ಮತ್ತೆ ಹೋದರಿಗಳ ಆಘಾತವನ್ನ ಕಾಣ್ತಕ್ಕಂಥ ತಂಡ. ಎಲಿಮಿನೇಟರ್ ಕಾರ್ಯಕ್ರಮ ಒಂದು ಈ ಪಂದ್ಯಾಟದಲ್ಲಿ ಮೊದಲ ಕ್ಷಿಪ್ರಗತಿ ವಿಕೆಟ್ ಗಳನ್ನು ಕಳ್ಕೊಂಡು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ರವಿ ಶೆಟ್ಟಿ ಪಂದ್ಯಾಟ ವೀಕ್ಷಣೆ ಮರಳತಕ್ಕಂಥ ಆಟಗಾರರು. 0-1 ಪ್ರಶಾಂತ್ ಶೆಟ್ಟಿ 4 ಡಾಟೆಡ್ ಚೆಂಡುಗಳನ್ನು ದಾಖಲಿಸಿದ್ರೆ ಆ ತರುವಾಯ ಇವಾಗ 5ನೇ ಚೆಂಡಿನಲ್ಲಿ ವಿಕೆಟ್ ಅನ್ನು ಪಡೀತಾ ಇದ್ದಾರೆ. ಐದು ಓವರ್ಗಳ ಪಂದ್ಯಕೂಟ. ಯುನೈಟೆಡ್ ದುಪ್ಪದ ಕಟ್ಟ ಇವರ ಆಶೆ ನಡೀತಾ ಇರುವಂತಹ ಪರಿಣಿತ ಓವರ್ಗಳ ದಾಂಡು ಚೆಂಡ ಪಂದ್ಯಾಟದಲ್ಲಿ ಫೈನಲ್ ಪಂದ್ಯಾಟವನ್ನು ಇಲ್ಲಿ ಕಾಣ್ತಾ ಇದ್ದೀವಿ ಕೂಡ. ಅಂತಿಮ ಹಂತದ ಪಂದ್ಯಾಟಗಳು ಇಲ್ಲಿ ಚಾಲ್ತಿಯನ್ನ ಮತ್ತೆ ಕಾಣ್ತಾ ಇದೆ. ಕೆಮ್ಮಣ್ಣು ನಿಟ್ಟಾಂಗಣ ಭಾಗದಲ್ಲೇ ಹೊಸ ಆಟಗಾರನ ಪರಿಚಯವನ್ನ ಮಾಡ್ತಾ ಇದೆ. ಸಂದೇಶ್ ಹೊಸ ಆಟಗಾರನ ಪರಿಚಯವನ್ನ ಮಾಡ್ತಾ ಇದ್ದಾರೆ. ಟಾಸ್ ಮೊದಲ ಚೆಂಡಿನ ಮಧ್ಯೆ ಚೆಂಡನ್ನ ತಡೆಯುತ್ತಾ ಇದ್ದಾನೆ ನೀತು. ಈ ಬಾರಿ ಚಾಣಕ್ಯ ಕಬರ್ಸ್ ನಡುವೆ ಒಂಟಿ ಓಟುಗಳ ಹೆಚ್ಚುವರಿ ಸೇರ್ಪಡೆ ಅಂತಿಮ ಚೆಂಡಿನ ದಾಖಲಾಗ್ತಾ ಇದೆ. ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದ್ದಾರೆ. ಒಂದು ಸಿಂಗಲ್ಸ್ ಓಟವನ್ನು ದಾಖಲಿಸಿದಂತಹ ತಂಡ ಇಲ್ಲಿ ಪಂದ್ಯಾಟವನ್ನ ಆಡ್ತಾ ಇದೆ ಕೂಡ. ಮೊದಲ ಭುವನ ಮುಕ್ತಾಯದ ಬಳಿಕ ಕೇವಲ 1 ಓಟುಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಂತಹ ಪ್ರಶಾಂತ್ ಶೆಟ್ಟಿ ಇಲ್ಲಿ ಬಹುಮೂಲ್ಯ ಮೊದಲ ವಿಕೆಟ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಆದಿತ್ಯ ಸ್ಟ್ರೈಕರ್ಸ್ ಜಾರ್ಖಂಡದ ಪರವಾಗಿ. ಬದುಕು ಬದಲಾವಣೆ ಕಂಡ ಹಾಗೆ ಋತುಗಳು ಕಳೆದ ಹೋದ ಹಾಗೆ ಈ ಕ್ರೀಡಾ ಋತುವಿನ ಪಂದ್ಯಾಟಗಳು ಮತ್ತೆ ಯಶಸ್ಸಿನ ಹಂತವನ್ನು ಕಾಣ್ತಾ ಇದೆ. ಕರ್ನಾಟಕದ ಪ್ರತಿಯೊಂದು ಜಿಲ್ಲೆ ಹಳ್ಳಿಗಳನ್ನು ಕಾಣ್ತಾ ಇರ್ತಕ್ಕಂಥ ಪ್ರೀಮಿಯರ್ ಲೀಗ್ ಪಂದ್ಯಾಟಗಳು. ಆ ತಾಲೂಕು ಜಿಲ್ಲಾ ಮಟ್ಟದ ಆಟಗಾರರಿಗೆ ಅವಕಾಶವನ್ನು ಕೊಡಬೇಕೆನ್ನುವಂತ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಪಂದ್ಯಕೂಟವನ್ನ ನಡೆಸುವಂತ ಒಂದು ಇರಾದೆಯನ್ನ ಕೆಲವೊಂದು ಕ್ರೀಡಾ ಸಂಸ್ಥೆಗಳು ಮಾಡ್ತಾ ಇದೆ.
ಆ ನಿಟ್ಟಲ್ಲಿ ಕಾರ್ಕಳ ತಾಲೂಕಿನ ಅತಿ ದೊಡ್ಡ ಮಟ್ಟದ ಕ್ರಿಕೆಟ್ ಪಂದ್ಯ ಕೂಡ ಕೆಮ್ಮಣ್ಣು ನಿಟ್ಟೆ ಮೈದಾನದಲ್ಲಿ ಯುನೈಟೆಡ್ ಟ್ರೋಫಿಗಾಗಿ ಸಾಕ್ತಾ ಇದ್ದಾವೆ. ಇತ್ತ ಬೌಲರ್ ಬದಲಾವಣೆ ಮಾಡ್ತಾ ಇದೆ. SRK ಭಾಗದಲ್ಲಿ ಅಭಿಲಾಷ್ ಪರಿಚಯವನ್ನು ಮಾಡ್ತಾ ಇದ್ದಾರೆ. ಸಂದೇಶ್ ಪರಿಚಯವನ್ನು ಮಾಡ್ತಾ ಇದೆ. ಬಂದ ಹಂತದ ಸ್ಟ್ರೈಕ್ ಅನ್ನು ಇವಾಗ ಪಡಿತಾ ಇರುವಂತಹ ಆಟಗಾರರು ಅನುಭವಿ ನಿರ್ಣಾಯಕರಿ ಪಂದಾಟ ಸೇವೆಯನ್ನು ಕೊಡ್ತಾ ಇದ್ದಾರೆ. ದೀಕ್ಷಿತ್ ಶೆಟ್ಟಿ ಫ್ರಮ್ ಬೆಂಗಳೂರು ಅನುಭವಿ ನಿರ್ಣಾಯಕರಾದ್ರೆ, ಇನ್ನೊಂದೆಡೆ ರೂಪೇಶ್ ಫ್ರಮ್ ಕಾಂಜಾರಕಟ್ಟೆ, ನಿಶಾಂತಲ್ಲಿ ರೂಪೇಶ್ ಫ್ರಮ್ ತಲಪಾಡಿ ಈ ಪಂದಾಟ ನಿರ್ಣಾಯಕ ಭೂಮಿಕೆಯನ್ನು ಕಾಣ್ತಕ್ಕಂಥವರು. ಸುರೇಶ್ ಆಚಾರ್ಯ ಮತ್ತು ನಿತ್ಯಾನಂದ ಅವರು ಮುಖ್ಯ ವೇದಿಕೆಯನ್ನು ಸಂಪರ್ಕಿಸಬೇಕು. ತಟ್ಟಿಮುಟ್ಟಿ ಊಟವನ್ನು ದಾಖಲಿಸಬಲ್ಲ ಪ್ರಯತ್ನವನ್ನು ಕೂಡ ಆಟಗಾರರು ಸಂದೇಶ ಮಾಡಿದ್ರು. ಒಂದೊಟ್ಟುಗಳು ಹೆಚ್ಚುವರಿ ಸೇರ್ಪಡೆ ಲೆಗ್ ಬೈ ಎನ್ನುವಂತ ಒಂದು ಸೂಚನೆ ಬರ್ತಾ ಇದೆ. ತನ್ನ ಮೊತ್ತ ಕೂಡ ಒಂಟಿ ಒಟ್ಟುಗಳ ಹೆಚ್ಚುವರಿಯನ್ನು ಕೂಡ ಕಾಣ್ತಾ ಇದೆ. ನಿಧಾನಗತಿಯಲ್ಲಿ ಊಟವನ್ನು ದಾಖಲಿಸಿಕೊಂಡು ಪಂದ್ಯಾಟವನ್ನು ಆಡ್ತಕ್ಕಂಥ ಒಂದು ತಂಡ ಎಲಿಮಿನೇಟರ್ ಪಂದ್ಯಾಟವನ್ನು ಇಲ್ಲಿ ಆಡ್ತಾ ಇದ್ದಾರೆ. ಬೇಸನ ಪ್ರಯತ್ನ, ಓಟುಗಳು ಬಿಡ್ತಾ ಇಲ್ಲ. ಮೊದಲ ಹಂತದ ಒಂದು ರವಿ ಶೆಟ್ಟಿ ಹೋದರಿ ಆಘಾತವನ್ನ ಕಂಡ ಪಂದ್ಯ ಒಂದಷ್ಟು ನಿಧಾನಗತಿಯ ಹೆಜ್ಜೆಯನ್ನು ಇಡ್ತಕ್ಕಂಥ ಒಂದು ತಂಡ ಕೂಡ ಇಲ್ಲಿ ಒಂದಷ್ಟು ಪಾರ್ಟ್ನರ್ಶಿಪ್ ಅನ್ನ ಮಾಡಬೇಕಾಗಿದೆ. ಜೊತೆ ಆಟವನ್ನ ಆಡಲೇಬೇಕಾಗಿರುವಂತಹ ಒಂದು ಅನಿವಾರ್ಯತೆ ಕೂಡ. ಬೇಸನ ಪ್ರಯತ್ನವನ್ನ ಮತ್ತೆ ಮಾಡ್ತಾ ಇದ್ದಾರೆ. ನಡುವೆ ಈ ತರವಾದ ಗುಡ್ಲ್ಯಾಂಡ್ ಡೆಲಿವರಿ ಓಟ್ಗಳು ಬಿಡ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆಯನ್ನು ಕೂಡ ಕಾಣ್ತಾ ಇದೆ. ಕೊನೆಯ 3 ಚೆಂಡು 2ನೇ ಓವರ್ ಚಾಲ್ತಿಯಲ್ಲಿ ಮಾತ್ರ ಬಾಕಿ ಉಳಿತಾ ಇದೆ ಕೂಡ. ಅತಿ ಯಶಸ್ವಿ ಪಂದ್ಯಾಟವನ್ನ ಕಾರ್ಕಳ ತಾಲೂಕಿನ ಪಂದ್ಯಾಟವನ್ನು ನೇರ ಪ್ರಸಾರ ಮಾಡತಕ್ಕಂಥ ಸಂಸ್ಥೆ ಕ್ರಿಕ್ಲ್ಯಾಂಡ್ ಸ್ಪೋರ್ಟ್ಸಿನ ತಂಡ ಈ ಪಂದ್ಯಕೂಟದ ನೇರ ಚಿತ್ರೀಕರಣವನ್ನು ಕೂಡ ಯೂಟ್ಯೂಬ್ ಅಲ್ಲಿ ಬಿತ್ತರಿಸುವಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಓ ಮೈ ಗಾಡ್, ವಾಟ್ ಶಾಟ್! ತನ್ಮೂಲಕವಾಗಿ ಲಾಂಗ್ ಆನ್ ಸೀಮಾರಿಗೆ ಹೊರ ಭಾಗದಲ್ಲಿ ಬಾಜಾರಿ ಸಿಕ್ಸರ್. ಷಡ್ಗ 6 ರೋಡ್ಗಳ ಸೇರ್ಪಡೆಯೂ ಕೂಡ ಒಂದಷ್ಟು ಲೆಂತ್ ಡೆಲಿವರಿಗಳನ್ನು ಎಸೆದಂತ ಎಸಗಾರರು ಈ ಚೆಂಡನ್ನು ಗಮನಿಸಿದ ಪ್ರಶಾಂತಿ ಒಂದು ಚೆಂಡಿಗೆ ಸಿಕ್ಸರ್ಗಳನ್ನು ದಾಖಲಿಸಿದ್ರು. ಆ ರೋಡ್ಗಳ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಯಲ್ಲಿ ಎಲಿಮಿನೇಟರ್ ಪಂದ್ಯಾಟದಲ್ಲಿ ಕಾಣ ಸಿಗ್ತಾ ಇರ್ತಕ್ಕಂಥ ಒಂದು ಮೊದಲ ಸಿಕ್ಸರ್ ಕೂಡ. ತನ್ನ ಮತ 8 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಚಾಲ್ತಿಯ 2ನೇ ಓವರಲ್ಲಿ 2 ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಪೂರ್ಣಾಂತವಾಗಿ ಬೀಳ್ತಕ್ಕಂಥ ಚೆಂಡು, ಬೀಸುವ ಪ್ರಯತ್ನ, ಓಟುಗಳು ಬಿಡ್ತಾ ಇಲ್ಲ. ಪ್ರಶಾಂತ ಓಟವನ್ನು ದಾಖಲಿಸ್ತಾ ಇಲ್ಲ ಕೂಡ. ಈ ಹಂತದಲ್ಲಿ ಡಾಟ್ ಬಾಲಿನ ಸೇರ್ಪಡೆಯನ್ನು ಕೂಡ ಕಾಣ್ತಾ ಇದ್ದಾರೆ. ಆದಿತ್ಯ ಸ್ಟ್ರೈಕರ್ಸ್ ಜಾರ್ಕಳ ಮೊದಲ ಹಂತದ ಕ್ಷೇತ್ರರಕ್ಷಣೆ ಮಾಡ್ತಕ್ಕಂಥ ಒಂದು ತಂಡ ಕೂಡ. ಶಾರ್ಟ್ ರಾಜನ್ ಡೆಲಿವರಿ ಫುಲ್ ಮಾಡೋ ಪ್ರಯತ್ನ ಇದೆ. ಮತ್ತೆ ಶಾರ್ಟ್ ಬಾಲ್ ನಡುವೆ ಕ್ಯಾಚ್ ಅವಕಾಶ ಇದೆ. ನಡುವೆ ಕ್ಯಾಚ್ಗಳು ಕೈ ಜಾರಿ ಹೋಗ್ತಾ ಇದೆ. ಒಂದೊಂದು ಹೆಚ್ಚುವರಿ ಸೇರ್ಪಡೆಯನ್ನು ಕೂಡ ಆಟಗಾರರು ಒಂಟಿ ಓಟುಗಳ ಹೆಚ್ಚುವರಿಯನ್ನು ಕೂಡ ದಾಖಲಿಸ್ತಾ ಇದ್ದಾರೆ. ಆ 2 ಓಟುಗಳ ಹೆಚ್ಚುವರಿ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಯನ್ನು ಕಂಡ ಹಾಗೆ ತನ್ನ ಮೊತ್ತ ಕೂಡ 2 ಓವರ್ಗಳ ಮುಕ್ತಾಯದ ಬಳಿಕ ತನ್ನ ಮೊತ್ತ 10ಕ್ಕೆ 1 ಚಾಲ್ತಿಯ ಮೊದಲ ವಿಕೆಟ್ ಅನ್ನು ಕಳ್ಕೊಂಡು ಆಟವನ್ನು ಆಡ್ತಾ ಇದ್ದಾರೆ. ಹತ್ತು ಓಟವನ್ನು ದಾಖಲಿಸಿದ್ದಾರೆ. ಮೊದಲ 2 ಓವರ್ಗಳ ಬಹಳಷ್ಟು ಉತ್ತಮ ಎಸಗಾರಿಕೆ ಭಾಗವನ್ನು ಕಂಡಿರ್ತಕ್ಕಂಥ ಆರಂಭಿಕ ಓವರ್ ಪ್ರಶಾಂತ ಶೆಟ್ಟಿ 1 ಓಟಗಳ ಅವಕಾಶ ಮಾಡಿಕೊಟ್ರೆ, 2ನೇ ಓವರಲ್ಲಿ ಅಭಿಲಾಷ್ 9 ಓಟಗಳ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದಿತ್ಯ ಸ್ಟ್ರೈಕರ್ಸ್ ಜಾರ್ಕಳದ ಪರವಾಗಿ 10 ಫ್ರಾಂಚೈಸಿಗಳ ಒಂದು ನಾಮಾಂಕಿತವಾಗಿ ಪಂದ್ಯಾಟವನ್ನು ಆಡ್ತಕ್ಕಂಥ ಕಾರ್ಕಳ ತಾಲೂಕಿನ ಜನಪ್ರಿಯ ಆಟಗಾರರ ಒಂದು ಯಶಸ್ವಿ ಪಂದ್ಯಕೂಟ ಟೀಮ್ ಯುನೈಟೆಡ್ ಟ್ರೋಫಿಗಾಗಿ ಹಗಲಿನ ವ್ಯವಸ್ಥಿತ ಕ್ರಿಕೆಟ್ ಪಂದ್ಯಕೂಟದಲ್ಲಿ ಯಶಸ್ಸನ್ನು ಕಾಣ್ತಾ ಇದೆ ಕೂಡ. ಈ ಟೂರ್ನಮೆಂಟಿನ ಸರಣಿ ಶ್ರೇಷ್ಠ ಆಟಗಾರ, ಮ್ಯಾನ್ ಆಫ್ ದ ಸೀರೀಸ್ ಆಟಗಾರನಿಗೆ LED ಟಿವಿಯನ್ನು ಕೂಡ ಮಾಡಲಾಗುತ್ತೆ. ಆಟಗಾರರ ಪರ್ಫಾರ್ಮೆನ್ಸಿನ
ಗಮನಿಸಿಕೊಂಡು ಇದನ್ನ ಆಯೋಜಕರು ಕೂಡ ಮಾಡುವಂತ ಒಂದು ಪ್ರಯತ್ನ ಮಾಡ್ತಾರೆ. ರಿವರ್ಸ್ ಶಾಟ್ ಕಾಣಬಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಂದೊಟ್ಟುಗಳು ಹೆಚ್ಚುವರಿ ಸೇರ್ಪಡೆಯನ್ನು ಕೂಡ ಮೊದಲ ಜಾರಿಯಲ್ಲಿ ಪೂರೈಕೆಯನ್ನು ಕೂಡ ಆಟಗಾರರು ಮಾಡಿಕೊಂಡ್ರು. ಲೆಗ್ ಬೈ ಸೂಚನೆ ಬರ್ತಾ ಇದೆ. ಒಂಟಿ ಒಟ್ಟುಗಳ ಹೆಚ್ಚುವರಿ ಸೇರ್ಪಡೆ 11 ಒಟ್ಟುಗಳು ದಾಖಲಾತಿಯನ್ನು ಪಡೀತಾ ಇದೆ. ಹಾಗಲ್ಲ ಕಿರಿದಾದ ಮೈದಾನ ಕೂಡ ಕೆಮ್ಮಣ್ಣು ನಿಟ್ಟೆ ಬಹಳಷ್ಟು ಉತ್ತಮವಾದ ಒಂದು ಪಂದ್ಯಕೂಟ ಈ ಮೈದಾನವನ್ನು ಕಂಡುಕೊಳ್ತಾ ಇದೆ. 3ನೇ ಓವರ್ನಲ್ಲಿ ಪಂದ್ಯಕೂಟವನ್ನ ಮತ್ತೆ ಮುಂದುವರಿಸ್ತಾ ಇದ್ದಾರೆ ಕೂಡ. ಪ್ರಶಾಂತ ಶೆಟ್ಟಿ 3ನೇ ಓವರ್ ಜವಾಬ್ದಾರಿಯನ್ನು ಪಡಿತಾ ಇರುವಂತಹ ಎಸ್ಗಾರ. ಶಾರ್ಟ್ ರಾಸಿಂಗ್ ಡೆಲಿವರಿ, ಓಟುಗಳು ಬಡ್ತಾ ಇಲ್ಲ. ಫ್ಲೈಕರ್ ಒಂದಷ್ಟು ಕ್ವಿಕ್ ಡೆಲಿವರಿಗಳನ್ನು ದಾಖಲಿಸುವಂತಹ ಪ್ರಯತ್ನಗಳು ಎಲ್ಲಿ ಸಾಗ್ತಾ ಇದೆ. ಡಾಟ್ ಬಾಲಿನ ಸೇರ್ಪಡೆಯೂ ಕೂಡ ಚೆಂಡುಗಳನ್ನು ಗಮನಿಸಿಕೊಂಡು ಆಡಬೇಕಾಗಿದೆ. ಚೆಂಡಿಗೆ ಒಂದಷ್ಟು ಒತ್ತಡದ ಓಟವನ್ನು ದಾಖಲಿಸಬೇಕಾಗಿರುವಂತಹ ಒಂದು ಅನಿವಾರ್ಯತೆ ಕೂಡ ಆ ಒಂದು ವಿಚಾರದಲ್ಲಿ ಮೊದಲ ಹಂತದ ಒಂದು ಮೇಲುಗೈಯನ್ನು ಸ್ಥಾಪಿಸತಕ್ಕಂಥ ಒಂದು ತಂಡ ಜಾರ್ಖಂಡ್ ಆದಿತ್ಯ ಸ್ಟ್ರೈಕರ್ಸ್ಗಳ ತಂಡ. ಶಾಳವಿದ ಚೆಂಡು ಪುಲ್ಮಳ ಪ್ರಯತ್ನ. ಇದರ ಮಧ್ಯೆ ಕ್ಷೇತ್ರರಕ್ಷಕರ ಒಂದು ತಾಣವನ್ನ ಕಾಣ್ತಕ್ಕಂಥ ಒಂದು ಹೊಡೆತಗಳು, ಬಹಳ ಸುಂದರದ ಒಂದು ಕ್ಯಾಚ್ ಅನ್ನು ಕೂಡ ಪಡ್ಕೊಂಡ್ರು ಆದಿತ್ಯ ಸ್ಟ್ರೈಕರ್ಸ್ ಜಾರ್ಖಂಡ್ನ ಪರವಾಗಿ. ಮತ್ತೆ ಹುದ್ದರಿಗಳ ನಷ್ಟವನ್ನ ಕಾಣ್ತಾ ಇದೆ. ಅಂಕಿಅಂಶಗಳ ಪಟ್ಟಿಯಲ್ಲಿ 2ನೇ ವಿಕೆಟ್ ಅನ್ನು ಕಳ್ಕೊಂಡ ತಂಡ 11ಕ್ಕೆ 2. ಫೈನಲ್ ಡೇ ಪಂದ್ಯಾಟಗಳು ಕೆಲವೊಂದು ಹೈ ವೋಲ್ಟೇಜ್ ಪಂದ್ಯಾಟವನ್ನು ಕಂಡ್ರೆ, ಕೆಲವೊಂದು ಪಂದ್ಯಾಟಗಳು ಲೋ ಸ್ಕೋರ್ ಪಂದ್ಯಾಟವಾಗಿ ಇವತ್ತಿನ ನೆಲೆಯಲ್ಲಿ ಡೇ ಮ್ಯಾಚ್ ಆಗಿ ಮುನ್ನುಗ್ಗುವಿಕೆಯನ್ನು ಕಾಣುತ್ತಾ ಇದೆ. ಪಂದ್ಯಕೂಟವನ್ನು ನಡೆಸುವಂತದ್ದೇ ಬಹಳಷ್ಟು ಕಷ್ಟಕರ ವಿಚಾರ. ಇವತ್ತಿನ ನೆಲೆಯಲ್ಲಿ ಆಲಿಟಲ್ಲಿ ಕಾರ್ಕಳ ತಾಲೂಕಿನ ಪ್ರತಿಯೊಂದು ಆಟಗಾರರನ್ನು ಒಗ್ಗೂಡಿಸುವಂತಹ ಪ್ರಯತ್ನಗಳು, ಹಿರಿಯ ಅನುಭವಿ ಆಟಗಾರರು ಯುವ ಆಟಗಾರರನ್ನ ಒಂದೇ ವೇದಿಕೆಯಲ್ಲಿ ಒಗ್ಗೂಡಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ ಟೀಮ್ ಯುನೈಟೆಡ್ ದುಪ್ಪದ ಕಟ್ಟೆ. ಇವರ ಆಶಯದಲ್ಲಿ ಒಂದು ವ್ಯವಸ್ಥಿತವಾಗಿರುವಂತಹ ಕ್ರಿಕೆಟ್ ಪಂದ್ಯಕೂಟ ಸಾರ್ಥಕತೆ ಹಂತಕ್ಕೆ ಬಿಡ್ತಾ ಇದೆ. ರೋಹಿತ್ ಹೊಸ ಆಟಗಾರ. ಇತರ ಮಧ್ಯೆ ಶಾರ್ಟ್ ರನ್ಸಿಂಗ್ ಡೆಲಿವರಿ, ಓಟುಗಳು ಬಿಡ್ತಾ ಇಲ್ಲ. ಬಹಳ ಸುಂದರದ ಒಂದು ಎಸ ಕೂಡ ಒಂದಷ್ಟು ವೇಗವನ್ನ ಕೊಡ್ತಾ ಇದ್ದಾರೆ. ವೇಗದ ಜೊತೆಗಾಗಿ ಒಂದಷ್ಟು ನೆಗೆತವನ್ನ ಕೂಡ ಎಸಗಾರರು ಈ ಚೆಂಡಿಗೆ ಕೂಡ ಮಾಡ್ತಕ್ಕಂತ ಒಂದು ಪ್ರಯತ್ನಗಳು. ಕೊನೆಯ ಹಂತದ 2 ಚೆಂಡುಗಳು ಮಾತ್ರ ಬಾಕಿ ಉಳಿತಾ ಇದೆ. ಓವರ್ನ ಚಾಲ್ತಿಯಲ್ಲಿ ಮತ್ತೆ ಪ್ರಶಾಂತ ಈ ಬಾರಿ. ಬಹಳ ಸುಂದರದ ಹೊಡೆತ ಕೂಡ, ಒಂದು ಓಟಗಳ ಸೇರ್ಪಡೆಯನ್ನು ಕೂಡ ದಾಖಲಿಸಿದ್ರು. ಮಿತು ಕ್ಷೇತ್ರಕ್ಷಣನ ಷಡಕ್ಷ ಕವರ್ಸುವ ದಾಖಲಿಸ್ತಾ ಇದ್ದಾರೆ. ಒಂಟಿ ಓಟ ರೋಹಿತ್ ಖಾತೆಯನ್ನು ಕಂಡ್ರೆ ತನ್ನ ಮೊತ್ತ ಕೂಡ ಒಂಟಿ ಓಟಗಳ ಹೆಚ್ಚುವರಿಯನ್ನು ಕಾಣ್ತಾ ಇದೆ. ಬಹಳಷ್ಟು ಕ್ರೀಡಾ ಮಿತ್ರರಾಗಿರುವಂತವರು, ಕ್ರೀಡಾ ಮಿತ್ರರ ಸಹಕಾರದಲ್ಲಿ ಸಂಯೋಜನೆ ಪಂದ್ಯಕೂಟ ಯಶಸ್ಸಿನ ಒಂದು ಸಮಾರೋಪಾದಿಯನ್ನು ಕಾಣ್ತಾ ಇದೆ. 10 ಫ್ರಾಂಚೈಸಿಗಳು, 10 ಫ್ರಾಂಚೈಸಿ ಮಾಲೀಕರು, ಆಟಗಾರರೆಲ್ಲರ ಒಂದು ಸಹಕಾರ ಕೂಡ ಈ ಒಂದು ಪಂದ್ಯಕೂಟ ಯಶಸ್ಸಿನ ಒಂದು ಶಿಖರವನ್ನು ಕಂಡುಕೊಳ್ತಾ ಇದೆ. ಕ್ಲೋಸ್ ಆಗಿ ಬೀಳ್ತಕ್ಕಂಥ ಯಾರ್ಕರ್ಲೆಂಡ್ ಡೆಲಿವರಿ ಮಿಡಿಗಡೆ ಭಾಗದಲ್ಲಿ ಹೊಡೆತವನ್ನು ದಾಖಲಿಸಿರುವ ಸೇರ್ಪಡೆ. 2ನೇ ಓಟುಗಳ ಅವಕಾಶಗಳು ಬಿಡ್ತಾ ಇಲ್ಲ. ಶಿಪ್ರಗತಿ ಒಂದು ಕ್ಷೇತ್ರಕ್ಷಣ ಕೂಡ ಜಾರ್ಖಂಡ್ ಆದಿತ್ಯ ಸ್ಟ್ರೈಕರ್ಸ್ನ ಆಟಗಾರರು ದಾಖಲಿಸಿಕೊಳ್ತಾ ಇದ್ದಾರೆ. ಎಂಡ್ ಆಫ್ ದಿ ಓವರ್ ನಂಬರ್ 3 3 ಓವರ್ಗಳ ಮುಕ್ತಾಯದ ಬಳಿಕ ತನ್ನ ಮೊತ್ತ ಕೂಡ 13 ಓಟಗಳು. ಕೇವಲ 18 ಚೆಂಡುಗಳ ಮುಕ್ತಾಯದ ಬಳಿಕ 13 ಓಟವನ್ನು ಮಾತ್ರ ಇದುವರೆಗೆ ದಾಖಲಿಸಿಕೊಳ್ತಾ ಇದ್ದಾರೆ ಶ್ರೀದುರ್ಗ ಬೆಳ್ಮಾನಿನ ತಂಡ. ಪ್ರಾಮುಖ್ಯತೆ ಪಂದ್ಯಾಟದಲ್ಲಿ ರವಿ ಶೆಟ್ಟಿ ವಿರುದ್ಧರಿ ಆಘಾತ ಒಂದಷ್ಟು ಒತ್ತಡವನ್ನ ಈ ಪಂದ್ಯಾಟಕ್ಕೆ ಕೊಡ್ತಾ ಇದೆ. ಆ ಒತ್ತಡ ಇವಾಗ ನಿವಾರಣೆ ಹಂತಕ್ಕಾಗಿ ಅಂತಿಮ 12 ಎಸ್ಗಳು ಅದ್ಯಾವ ರೀತಿಯ ಸಮಯೋಚಿತ ಆಟವನ್ನು ಆಡ್ತಾ ನೋಡಬೇಕಾಗಿದೆ. ಮೇಲ್ನೋಟದ ಪರಿಸ್ಥಿತಿಯಲ್ಲಿ 30-35 ಆಸುಪಾಸಿನ ಓಟಗಳು ದಾಖಲಾದರೂ ಕೂಡ ಈ ಮೈದಾನ ಒಂದಷ್ಟು ಹೋರಾಟಗಾರಿ ಮೊತ್ತವಾಗುತ್ತೆ. ಆ ವಿಚಾರ ಒಂದಷ್ಟು ಇವಾಗ ಅದ್ಯಾವ ರೀತಿಯ ಲೆಕ್ಕಾಚಾರಗಳು ಈ ಪಂದ್ಯಾಟದಲ್ಲಿ ಸಾಕ್ತಾ ನೋಡಬೇಕಾಗಿದೆ. ಬೌಲರ್ 4ನೇ ಓವರ್ಗಾಗಿ ಅದ್ಯಾರ ಪರಿಚಯ ಮಾಡ್ತಾ ನೋಡಬೇಕಾಗಿದೆ.
ಆಟಗಾರರಿಗೆಲ್ಲರಿಗೂ ಕೂಡ ಚಾತುರ್ಯ ವ್ಯವಸ್ಥೆ ಇದೆ. ಎಲ್ಲರೂ ಕೂಡ ಅದನ್ನ ಪಡ್ಕೊಳ್ಬೇಕೆನ್ನುವಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. SRK ಭಾಗದಲ್ಲಿ ನಿತೇಶ್ ಪರಿಚಯವನ್ನು ಮಾಡ್ತಾ ಇರ್ತಕ್ಕಂಥ ತಂಡ. ನಿತೇಶ್ ಶೆಟ್ಟಿ 4ನೇ ಓವರ್ ಮೊದಲ ಚೆಂಡಿಗಾಗಿ ಕಾರ್ಕಳ ತಾಲೂಕಿನ ಪ್ರತಿಷ್ಠಿತ ಕ್ರಿಕೆಟ್ ಟೂರ್ನಮೆಂಟ್ಗಳು ಬಹಳಷ್ಟು ಯಶಸ್ಸು ಕ್ಷಣದಿಂದ ಕ್ಷಣಕ್ಕೆ ದಿನಕ್ಕೆ ಬಹಳಷ್ಟು ಯಶಸ್ಸನ್ನು ಕಾಣ್ತಾ ಇದೆ. ಆ ಮುಖ್ಯವಾಗಿ ಈ ತಾಲೂಕಿನ ಕೆಲವೊಂದು ಆಟಗಾರರು ರಾಜ್ಯ ಟೆನ್ನಿಸ್ ಅಲ್ಲಿ ಹೆಸರನ್ನು ಮಾಡ್ತಾ ಇದ್ದಾರೆ. ಆ ಒಂದು ಪಂದ್ಯಾಟಗಳು ಈ ಒಂದು ಸಾಧನೆಗೆ ಸಾಕ್ಷಿಯನ್ನ ಕೊಡ್ತಾ ಇದೆ. ರಿವರ್ಸ್ ಶಾಟ್ ಕಾಣಬಲ್ಲ ಒಂದು ಪ್ರಯತ್ನವನ್ನು ಕೂಡ ಆಟಗಾರರು ಮಾಡಿಕೊಂಡ್ರು. ಇಲ್ಲಿ ಓಟುಗಳನ್ನು ನೀಡ್ತಾ ಇಲ್ಲ ನಿತೇಶ್ ಶೆಟ್ಟಿ. ಡಾಟ್ ಚೆಂಡುಗಳ ಸೇರ್ಪಾಡನ್ನು ಕೂಡ ಮಾಡ್ತಾ ಇದ್ದಾರೆ 4ನೇ ಓವರಲ್ಲೇ. 2ನೇ ಚೆಂಡು ಓಟಗಳು ಬಿಡ್ತಾ ಇಲ್ಲ. ಡಾಟೆಡ್ ಚೆಂಡುಗಳ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ ಕೂಡ. ಬಹಳ ಸುಂದರದ ಒಂದು ಎಸೆಗಳು ಸ್ಲೋವರ್ ಮಾದರಿಯ ಚೆಂಡುಗಳನ್ನ ನಿತೇಶ್ ಇವಾಗ ತೇಲಿ ಬಿಡ್ತಾ ಇದ್ದಾರೆ. ಓಟಗಳು ಬಿಡ್ತಾ ಇಲ್ಲ. ಕೊನೆಯ 4 ಎಸೆತ ಈ ಓವರ್ನಲ್ಲಿ ಮಾತ್ರ ಬಾಕಿ ಉಳಿತಾ ಇದೆ. ತಾಟಿಮುಟ್ಟಿ ಓಟವನ್ನು ದಾಖಲಿಸಬಲ್ಲ ಪ್ರಯತ್ನ. ಒಂದೋಟುಗಳು ಹೆಚ್ಚುವರಿ ಸೇರ್ಪಡೆಯನ್ನು ಕೂಡ ಈ ಚೆಂಡಿನಲ್ಲಿ ಆಟಗಾರರು ಪೂರೈಕೆಯನ್ನು ಮಾಡಿಕೊಂಡ್ರು. ತನ್ನ ಮೊತ್ತ 14 ಓಟವನ್ನ ಈ ಓಟಗಳ ಮುಖ್ಯವಾಗಿ ತಲುಪ್ತಾ ಇದೆ. ಕೊನೆ 3 ಚೆಂಡು ಮಾತ್ರ ಇಲ್ಲಿ ಬಾಕಿ ಉಳ್ಕೊಳ್ತಾ ಇದೆ ಕೂಡ. ಬಹಳ ವೈಭವಪೇತವಾಗಿ ಪಂದ್ಯಕೂಟವನ್ನ ಟೀಮ್ ಯುನೈಟೆಡ್ ದುಪ್ಪದಗಟ್ಟೆ ತಂಡ ಯಶಸ್ವಿಯಾಗಿ ಇಲ್ಲಿ ಸಂಘಟಿಸುವ ಪ್ರಯತ್ನವನ್ನ ಮಾಡ್ತಾ ಇದೆ. ಸಾಗರ್ ಶೆಟ್ಟಿ, ಜೀವನ್ ಶೆಟ್ಟಿ ಮತ್ತು ರವಿ ಶೆಟ್ಟಿ ಮತ್ತು ನಯನ್ ಪೂಜಾರಿ ಅವರ ಮುಂದಾಳತ್ವದಲ್ಲಿ ಅವರ ಸ್ನೇಹಿತರು ಮಾಡತಕ್ಕಂಥ ಒಂದು ಯಶಸ್ವಿ ಪ್ರಯತ್ನ ಈ ತಾಲೂಕು ಮಟ್ಟದ ಕಾರ್ಕಳದ ಪ್ರತಿಷ್ಠಿತ ಕ್ರಿಕೆಟ್ ಟೂರ್ನಮೆಂಟ್ ಇಲ್ಲಿ ಸಾಗ್ತಾ ಇದೆ ಕೂಡ. ಫುಲ್ ಟಾಸ್ ಡೆಲಿವರಿ ಈತನ ಮಧ್ಯೆ ಬೆರುಚನ ಹೊಡೆದ ಮಿಡ್ಗಡಿ ಭಾಗದಲ್ಲಿ ಸಿಕ್ಸರ್. 6 ಓಟಗಳ ಸೇರ್ಪಡೆ ಷಟ್ಕಗಳ ಮುಖ್ಯವಾಗಿ ರೋಹಿತ್ ದಾಂಡ್ನಲ್ಲಿ ಇವಾಗ ಸಿಕ್ಸರ್ಗಳು ದಾಖಲಾತಿಯನ್ನು ಪಡಿತಾ ಇದೆ. ಸಂಗೀತವನ್ನ ಕಣ್ಣಿನ ರನ್ನರ್ನಿಗೆ ಒಂದಷ್ಟು ಚಾಲನೆಯನ್ನು ಕೊಡುವಂತಹ ಪ್ರಯತ್ನಗಳು ಇಲ್ಲಿ ಆಟಗಾರರು ಮಾಡ್ತಾ ಇದ್ದಾರೆ. ತನ್ನ ಮೊತ್ತ 20 ಓಟಗಳು ಇದುವರೆಗೆ ದಾಖಲಾಗ್ತಾ ಇದೆ ಕೂಡ ಈ ಹಂತದಲ್ಲಿ. ಕೊನೆಯ ಹಂತದ 2 ಚೆಂಡುಗಳು 4ನೇ ಓವರಲ್ಲಿ ಬಾಕಿ ಉಳ್ಕೊಳ್ತಾ ಇದೆ ಕೂಡ. ಮತ್ತೆ ನಿತೇಶ್ ಬಾರಿ ಬಹಳ ಸುತ್ತ ಹೊಡೆತವನ್ನು ದಾಖಲಿಸಬಲ್ಲ ಪ್ರಯತ್ನ. ಅಂತಿಮ ಹಂತದ ಒಂದು ಕ್ಷೇತ್ರ ರಕ್ಷಣೆಯನ್ನು ರವಾನಿಸ್ತಾ ಇದ್ದಾರೆ. ಒಂದು ಓಟಗಳ ಸೇರ್ಪಡೆ 2ನೇ ಓಟವನ್ನು ಕಾಣುವಂತಹ ಪ್ರಯತ್ನಗಳು ಯಶಸ್ಸನ್ನು ಕೂಡ ಮಿಡ್ಡಿಗಡಿ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ಕ್ಷೇತ್ರ ರಕ್ಷಣೆ ಮುಂಚಿತವಾಗಿ ಅವಳೆ ಓಟಗಳ ಸೇರ್ಪಡೆ ಅಂಕಿಅಂಶಗಳ ಪಟ್ಟನ್ನು ಕಂಡುಕೊಳ್ತಾ ಇದೆ. ಒಂದು ಓಟ 1 ಎಸ್ತುಗಳು. ಕೊನೆಯ ಚೆಂಡು ಮಾತ್ರ ಈ ಒಂದು ಓವರ್ ಅಲ್ಲಿ ಬಾಕಿ ಉಳಿತಾ ಇದ್ದಾವೆ. ಫುಲ್ ಟಾಸ್ ಡೆಲಿವರಿ ಬೇರೋಸಿನ ಹೊಡೆದ ಬಹಳ ಸುಂದರದ ಒಂದು ಕ್ಯಾಚ್ ಅನ್ನು ಕೂಡ ಪಡ್ಕೊಂಡ್ರು. ಮೆಟ್ಟಿಗಡಿ ಭಾಗದಲ್ಲಿ ನಮ್ಮಲ್ಲ ಸಾಧ್ಯ ಒಂದು ಕ್ಯಾಚ್ ಕೈ ಸೇಲ್ತಾ ಇದೆ. ವಿಕೆಟ್ ಪತನ. ರೋಹಿತ್ ಆಟ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ ಹಂತದಲ್ಲಿ. ಶ್ರೀದುರ್ಗ ಬೆಳಮಣ್ಣಿನ ತಂಡ 3ನೇ ವಿಕೆಟ್ ಅನ್ನು ಇಲ್ಲಿ ಕಂಡುಕೊಳ್ತಾ ಇದೆ ಕೂಡ. 22 for 3 22ಕ್ಕೆ 3. ನಾಲ್ಕು ಓವರ್ಗಳು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ ಹಂತದಲ್ಲಿ. 22 ಓಟವನ್ನು ಇದುವರೆಗೆ ದಾಖಲಿಸಿದಂತಹ ತಂಡ ಮೊದಲ 3 ವಿಕೆಟ್ ಅನ್ನು ಇಲ್ಲಿ ಕಳ್ಕೊಂಡು ಪಂದ್ಯಾಟವನ್ನು ಆಡ್ತಾ ಇದೆ. ಕೊನೆಯ ಓವರ್ 6 ಎಸ್ಗಳಿಗಾಗಿ ಬೌಲರ್ ಕೃಷ್ಣನ ಪರಿಚಯವನ್ನು ಮಾಡುವಂತಹ ಒಂದು ಪ್ರಯತ್ನಗಳು. ಅಂತಿಮ ಸ್ಲಾಗ್ ಓವರ್ಗಾಗಿ ಪರಿಚಯವನ್ನು ಮಾಡತಕ್ಕಂತಹ ತಂಡ ಆದಿತ್ಯ ಸ್ಟ್ರೈಕರ್ಸ್ ಜಾರ್ಕಳದ ಪರವಾಗಿ. SRK ಭಾಗದಲ್ಲಿ ಕೃಷ್ಣನ ಪರಿಚಯವನ್ನು ಮಾಡತಕ್ಕಂಥ ಒಂದು ತಂಡ
ಕೊನೆ 6 ಚೆಂಡು ಅದೆಷ್ಟು ಓಟುಗಳನ್ನು ದಾಖಲಿಸ್ತಾ ನೋಡಬೇಕಾಗಿದೆ ಶ್ರೀದುರ್ಗ ಬೆಳ್ಮಣ್ಣಿನ ತಂಡ. ಮೇಲಾಡ ಪರಿಸರ ಎರಡು ತಂಡಗಳು ಕೂಡ ಸಮಾನ ಒಂದು ಫೈಟ್ ಅನ್ನ ಕಾಣುವಂತ ಒಂದು ತಂಡಗಳು ಕೂಡ. ಆದ್ರೂ ಕೂಡ ಕ್ರಿಕೆಟ್ ವಿಚಾರ ಒಂದಷ್ಟು ಲೆಕ್ಕಾಚಾರದ ಆಟವನ್ನು ಆಡಬೇಕಾಗಿರುವಂತ ಒಂದು ಅನಿವಾರ್ಯತೆಯಲ್ಲಿ ಇಲ್ಲಿ ಒಂದಷ್ಟು ಆಟಗಾರರು ಹಿನ್ನಡೆಯನ್ನ ಕೂಡ ಕಾಣುತ್ತಾ ಇದ್ದಾರೆ. ರೇವಣ್ ಶಾಟ್ ಕಾಣಬಲ್ಲ ಪ್ರಯತ್ನ, ಸ್ವಿಚ್ ಪ್ರಯತ್ನವನ್ನ ಮಾಡಿಕೊಂಡ್ರು. ಪರ್ಫೆಕ್ಟ್ ಸ್ವಿಚ್ ಬಾರಿ ದಾಖಲಾಗ್ತಾ ಇದೆ. ಬೌಂಡ್ರಿ ಡೀಪ್ ತಾಡ್ ಮನೆ ಭಾಗದಲ್ಲಿ 4 ಓಟಗಳ ಸೇರ್ಪಡೆಯನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ಬಿರುಸಿನ ಆಟವನ್ನು ಆಡುವಂತ ಒಂದು ಲಕ್ಷಣಗಳು ತೋರ್ಪಡಿಸ್ತಾ ಇದ್ದಾರೆ. 4 ಓಟಗಳ ಸೇರ್ಪಡೆ ಸಂದೇಶ್ ದಾನಿಯಲ್ಲಿ ಇವಾಗ ಚಿಮ್ತಾ ಇದೆ ಕೂಡ ದುರ್ಗ ಬೆಳ್ಮಣ್ಣಿನ ಪರವಾಗಿ. ಯಸಾರ್ಕೆ ಭಾಗದಲ್ಲಿ ಕೃಷ್ಣ ಎದರ್ಮದ ಸಲುವದ ಚೆಂಡು ಸ್ಕಾರ್ಲಾಗ್ ನಡುವಿನ ಮತ್ತೊಂದು ಮ್ಯಾಕ್ಸಿಮಮ್ ಸಿಕ್ಸರ್. ವಿಶಿಷ್ಟ ವಿನ್ಯಾಸದ ಒಂದು ತೀರ್ಪನ್ನ ದೀಕ್ಷಿತ್ ಶೆಟ್ಟಿ ಮಂಗಳೂರಲ್ಲಿ ಕೊಡ ಮಾಡ್ತಕ್ಕಂಥ ಅಂಪೈರ್ ಕೂಡ 6 ಓಟಗಳ ಸೇರ್ಪಡೆ ಸಿಕ್ಸರ್ಗಳ ಸೇರ್ಪಡೆಯನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ತನ್ನ ಮೊತ್ತ ಕೂಡ 6 ಓಟಗಳ ಹೆಚ್ಚುವರಿಯನ್ನು ಕಾಣ್ತಾ ಇದೆ. ಟೂರ್ನಮೆಂಟಿನ ಸಿಕ್ಸರ್ಗಳ ಸಂಖ್ಯೆ ಬಹಳಷ್ಟು ಅಧಿಕವಾಗ್ತಾ ಇದೆ. ಕೆಮ್ಮಣ್ಣು ನಿಟ್ಟ ಮೈದಾನದಲ್ಲಿ ಬರಸಿಡಿನ ಸಿಕ್ಸರ್ಗಳು ಫೈನಲ್ ಡೇಲಿ ಇವತ್ತಿನ ನೆಲೆಯಲ್ಲಿ ಸಾಗ್ತಾ ಇದೆ ಕೂಡ. ತಡ ಮತ 32ಕ್ಕೆ 3. 5ನೇ ಓವರಲ್ಲಿ 4 ಚೆಂಡುಗಳನ್ನು ಕೂಡ ಬಾಕಿ ಉಳಿತಾ ಇದೆ. ಪರಿಣಾಮವಾಗಿ ಬೀಳ್ತಕ್ಕಂಥ ಚೆಂಡು ಯಾಕ್ರಾಸ್ ಹೊರತವನ್ನ ಕಾಣುವಂತಹ ಪ್ರಯತ್ನ ಗುಟ್ರಕ್ಷಣೆ ಕೈ ಕೊಡ್ತಾ ಇದೆ. ಇದನ್ಮದೆ ಬೌಂಡ್ರಿ ಬೌಂಡ್ರಿಯನ್ನ ಸೇರ್ಪಡಿಸ್ತಾ ಇದ್ದಾರೆ. ಬಾರಿ ತಂಡದ ಮೊತ್ತ 4 ಓಟ ಹೆಚ್ಚುವರಿಯನ್ನ ಕೂಡ ಕಾಣ್ತಾ ಇದೆ. ಒಂದಷ್ಟು ಕೂಟಗಳ ಹಿಂಬಾದ ಬ್ಯಾಕಪ್ ಕೂಡ ಕೈ ಕೊಡ್ತಾ ಇದೆ. ಮುಖ್ಯವಾಗಿ ತಂಡ ಮೊತ್ತ 36 ಓಟವನ್ನು ತಲುಪ್ತಾ ಇದೆ ಕೂಡ. ನಿಧಾನಗತಿಯ ಊಟವನ್ನು ದಾಖಲಿಸಬೇಕಾಗಿರುವಂತಹ ಒಂದು ಪರಿಸ್ಥಿತಿಯನ್ನ ಕಂಡ ತಂಡಕ್ಕೆ ಊಟಗಳನ್ನ ನೀಡುವಂತ ಒಂದು ಪ್ರಯತ್ನಗಳು, ಓಟದ ಲೆಕ್ಕಾಚಾರವನ್ನು ಕಾಣ್ತಕ್ಕಂಥ ಒಂದು ತಂಡ ನಿರೀಕ್ಷಿತವಾಗಿ ಇವಾಗ ಒಂದಷ್ಟು ಏರಿಕೆ ಹಂತವನ್ನು ಕಾಣ್ತಾ ಇದ್ದಾರೆ. ಓಟಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ ಅಂಕಿ ಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಪ್ರತಿಷ್ಠಿತ ಟೂರ್ನಮೆಂಟ್ಗಾಗಿ ಈ ಪಂದ್ಯದಲ್ಲಿ ಸಾಗ್ತಾ ಇದೆ. ಮೊದಲ ಕ್ವಾಲಿಫೈಯರ್ ಪಂದ್ಯಾಟದ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ಪಡ್ಕೊಂಡಂತ ಆಟಗಾರ ಸಚಿನ್ ಫ್ರಮ್ PFC ಯುನೈಟೆಡ್ ಪರವಾಗಿ ಆಡಿದಂತ ಆಟಗಾರರು SL11 ಕೆಮ್ಮಣ್ಣ ವಿರುದ್ಧವಾಗಿ ಈ ಪಂದ್ಯಕೂಟದ ಯಶಸ್ಸಿನಲ್ಲಿ ಆಟವನ್ನು ಆಡಿದಂತ ಸಚಿನ್ ಫ್ರಮ್ SL11 ಕೆಮ್ಮಣ್ಣು ಈ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯಾಗಿ ಮುಖ್ಯ ಕಡೆ ಬರಬೇಕು. ಟೀಮ್ ಯುನೈಟೆಡ್ ಟ್ರೋಫಿ 2025 ಈ ಒಂದು ಪ್ರತಿಷ್ಠಿತ ಪಂದ್ಯಾಕೂಟಕ್ಕೆ ನಮ್ಮೆಲ್ಲರ ಪ್ರೋತ್ಸಾಹಕರು, ಸ್ವರ್ಣ ಕಾರ್ಕಳದ ಕನಸನ್ನು ಕಂಡವರು, ಹಾಗೆಯೇ ನಾನು ಜನಸೇವಕ ಅನ್ನುವ ನಿಟ್ಟಿನಲ್ಲಿ ನಮ್ಮೊಂದಿಗೆ ಎಲ್ಲ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ನಮ್ಮೊಂದಿಗೆ ಕೈ ಜೋಡಿಸತಕ್ಕಂಥ ನಮ್ಮ ಕಾರ್ಕಳ ವಿಧಾನಸಭಾ ಕ್ಷೇತ್ರದ
ಶಾಸಕರು ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಶ್ರೀ ವಿ ಸುನೀಲ್ ಕುಮಾರ್ ಈ ಒಂದು ಪಂದ್ಯಕೂಟಕ್ಕೆ ಆಗಮಿಸಿಕೊಳ್ತಾ ಇದ್ದಾರೆ. ಇವರಿಗೆ ಹೃದಯಸ್ಪರ್ಶಿ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ ತಮ್ಮನ್ನು ಪ್ರಮುಖ ವೇದಿಕೆಗೆ ಆಮಂತ್ರಿಸಿಕೊಳ್ತಾ ಇದ್ದೇವೆ ಸರ್. ಹಾಗೆಯೇ ಶ್ರೀಯುತ ರಾಕೇಶ್ ಕುಮಾರ್ ಕೆಮ್ಮಣ್ಣು, ಕಾರ್ಯದರ್ಶಿಗಳು, ಬೆಳ್ಮಣ್ಣು ಶಕ್ತಿ ಕೇಂದ್ರ, ಭಾರತೀಯ ಜನತಾ ಪಾರ್ಟಿ, ಇವರು ಕೂಡ ನಮ್ಮೊಂದಿಗಿದ್ದಾರೆ. ಹಾಗೆಯೇ ನಿಟ್ಟೆ ಗ್ರಾಮ ಪಂಚಾಯತ್ನ ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಸತೀಶ್ ನಿಟ್ಟೆ, ಇವರು ಕೂಡ ನಮ್ಮೊಂದಿಗಿದ್ದಾರೆ. ಹಾಗೆಯೇ ನಿಟ್ಟೆ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ನಿತಿನ್ ಸಾಲ್ಯಾನ್, ತಾವು ಕೂಡ ನಮ್ಮೊಂದಿಗಿದ್ದೀರಾ. ಹಾಗೆಯೇ ತನಿಷ್ಕಾ ಮುಂಬೈ, ಮುಂದಿನ ದಿನಗಳಲ್ಲಿ ಹುಬ್ಬಳ್ಳಿಯಲ್ಲಿ ನಡೆಯತಕ್ಕಂಥ ಚಾಂಪಿಯನ್ಸ್ ಪ್ರೀಮಿಯರ್ ಲೀಗಲ್ಲಿ ಈ ಒಂದು ಕರ್ನಾಟಕದಲ್ಲಿ ಅತಿ ಶ್ರೇಷ್ಠ ಪಂದ್ಯಕೂಟ, ಅತಿ ಶ್ರೀಮಂತಿಕೆ ಪಂದ್ಯಕೂಟ, 9 ಲಕ್ಷ ಸಹಸ್ರ ನಗದಿನ ಪಂದ್ಯಕೂಟ ಹುಬ್ಬಳ್ಳಿಯಲ್ಲಿ ಸಾಗಿ ಬರಲಿಕ್ಕಿದೆ. ಈ ಒಂದು ಪಂದ್ಯಕೂಟದಲ್ಲಿ ತನಿಷ್ಕಾ ಮುಂಬೈಯ ಫ್ರಾಂಚೈಸಿಯನ್ನು ಓನರ್ಶಿಪ್ ತೆಗೆದುಕೊಂಡಂಥ ಶ್ರೀಯುತ ಗಣೇಶ್ ಶೆಟ್ಟಿ ಫ್ರಮ್ ತನಿಷ್ಕಾ ಮುಂಬೈ, ಇವರು ನಮ್ಮೊಂದಿಗೆ. ಅವರ ತಂಡದಲ್ಲೂ ಕೂಡ ನಮ್ಮ ಈ ಭಾಗದ ಜನಪ್ರಿಯ ಆಟಗಾರ ಆಗಿರ್ತಕ್ಕಂಥ ಜೀವನ್ ಶೆಟ್ಟಿ ಹಾಗೆಯೇ ಸಾಗರ್ ಶೆಟ್ಟಿ ಕೂಡ ಈ ಒಂದು ಬನ್ಸ್ ಚಾಂಪಿಯನ್ಸ್ ಲೀಗಲ್ಲಿ ಅವರ ತಂಡದಲ್ಲಿ ಆಡಲಿಕ್ಕಿದ್ದಾರೆ. ಅವರಿಗೆಲ್ಲರಿಗೂ ಶುಭಾಶಯಗಳನ್ನು ಕೋರುತ್ತಾ ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿ ಗಣ್ಯರಿಗೆ ಶುಭಾಶಯಗಳನ್ನು ಕೋರ್ತಾ ಇದ್ದಾವೆ. ಕಾರ್ಯಕ್ರಮ ಮುಂದುವರೆದಂತೆ ನಮ್ಮ ಸ್ವರ್ಣ ಕಾರ್ಕಳದ ಕನಸನ್ನು ಕಂಡುಕೊಂಡಂಥವರು ನಮ್ಮೆಲ್ಲರ ನಾಯಕರು, ಈ ಭಾಗದಲ್ಲಿ ಯಾವುದೇ ಅಭಿವೃದ್ಧಿ ಚಟುವಟಿಕೆ ಆದರೂ ಕೂಡ ನಾವು ನಿಮ್ಮೊಂದಿಗೆ ಇರುವ ನಮಗೆ ಸಹಾಯ ಹಸ್ತವನ್ನು ನೀಡ್ತಕ್ಕಂಥ ಶ್ರೀ ವಿ ಸುನೀಲ್ ಕುಮಾರ್, ಮಾಜಿ ಸಚಿವರು ಹಾಗೆಯೇ ಶಾಸಕರು ಕಾರ್ಕಳ ವಿಧಾನಸಭಾ ಕ್ಷೇತ್ರ, ಇವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನ ಆಡಬೇಕು, ಪಂದ್ಯಕೂಟಕ್ಕೆ ಶುಭಾಶಯಗಳನ್ನು ಕೋರಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ ಸರ್. ಸಮಾರಂಭದ ವೇದಿಕೆಯ ಮಿತ್ತು ಉಪಸ್ಥಿತರಿಪ್ಪನಂಚಿನ ಇರುವಂತಹ ಎಲ್ಲ ಗಣ್ಯರೇ, ಸಮಾರಂಭದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಆತ್ಮೀಯ ಕ್ರೀಡಾಪಟುಗಳೇ, ಕೆಮ್ಮಾಣಿನ ಪರಿಸರದಲ್ಲಿ ಒಂದು ಆಕರ್ಷಕವಾದಂತಹ ಈ ಮೈದಾನದಲ್ಲಿ ಕ್ರಿಕೆಟ್ ಪಂದ್ಯಾಟವನ್ನು ಆಯೋಜನೆ ಮಾಡೋದ್ರ ಮುಖಾಂತರ ಯುವಕರನ್ನು ಒಂದೆಡೆ ಸೆಳೆಯುವಂಥ ಒಂದು ಒಳ್ಳೆಯ ಪ್ರಯತ್ನವನ್ನು ಇಲ್ಲಿರುವಂಥ ಸಂಘಟಕರು ಇವತ್ತು ಮಾಡಿದ್ದಾರೆ. ಕ್ರಿಕೆಟ್ ಇವತ್ತು ಅತ್ಯಂತ ಜನಪ್ರಿಯವಾದಂಥ ಒಂದು ಕ್ರೀಡೆ, ಎಲ್ಲ ವಯಸ್ಸಿನರನ್ನು ಆಕರ್ಷಿಸ್ತಾ ಇರುವಂಥ ಕ್ರೀಡಾ ಚಟುವಟಿಕೆಗಳಿಗೆ ನಮ್ಮೂರಿನ ಯುವಕರು ದೊಡ್ಡ ಪ್ರಮಾಣದಲ್ಲಿ ಇದರಲ್ಲಿ ಭಾಗಿಗಳಾಗೋದ್ರ ಮುಖಾಂತರ ಕ್ರೀಡಾ ಸ್ಫೂರ್ತಿಯನ್ನು ಮೆರೆಯುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಇವತ್ತು ನಮ್ಮ ತಾಲೂಕಿನ ಯುವಕರು ಈ ಕ್ರೀಡಾ ಚಟುವಟಿಕೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಗುರುತಿಸುವಂತ ಆಗಬೇಕು ಅನ್ನುವಂಥದ್ದು ನಮ್ಮದು ಆಶೆ ಇದೆ. ನಮ್ಮ ನಡುವೆ ಇರುವಂಥ ಜೀವನ್ ಇವತ್ತು ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಕ್ರೀಡೆಗೋಸ್ಕರ ತೆರಳುತ್ತಾ ಇರುವಂಥದ್ದು ನಮ್ಮ ತಾಲೂಕಿನ ಕೀರ್ತಿ ಅಂತ ನಾನು ಅಂದ್ಕೊಳ್ತೇನೆ. ಈ ರೀತಿ ಸಾಕಷ್ಟು ಜನ ಯುವಕರು ದೊಡ್ಡ ಪ್ರಮಾಣದಲ್ಲಿ ರಾಜ್ಯ ಮಟ್ಟದಲ್ಲಿ ಗುರುತಿಸುವಂಥ ಕ್ರೀಡಾಪಟುಗಳಾಗಿ ಇವತ್ತು ಹೊರಗೆ ಬರಬೇಕು. ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಕೇವಲ ಬುದ್ಧಿವಂತರು ಅಂತಂದಾಗ ನಾಲೆಡ್ಜ್ಗಳಿಗೆ ಮಾತ್ರ ಅಲ್ಲ, ಕ್ರೀಡಾ ಚಟುವಟಿಕೆಯಲ್ಲೂ ಕೂಡ ನಮ್ಮ ತಾಲೂಕಿನ ನಮ್ಮ ಜಿಲ್ಲೆಯ ಜನ ಉಳಿದ ಜಿಲ್ಲೆಗಳಿಗಿಂತ ಮುಂದೆ ಇದ್ದಾರೆ ಅನ್ನೋದನ್ನು ನಾವೆಲ್ಲರೂ ಕೂಡ ಇವತ್ತು ತೋರಿಸ್ಕೊಡ್ಬೇಕಾಗಿದೆ. ಹಾಗಾಗಿ ಕ್ರೀಡೆ ಶಾರೀರಿಕ ಸದೃಢತೆಯ ಜೊತೆಗೆ ಮಾನಸಿಕವಾದಂಥ ಸ್ಥೀಮಿತತೆಯನ್ನು, ಸಮನ್ವಯತೆಯನ್ನು ಕಾಪಾಡಿಕೊಳ್ಳಲಿಕ್ಕೆ ಅಗತ್ಯವಾಗಿರುವಂಥದ್ದು ಇವತ್ತಿನ ಕ್ರೀಡೆ ಇದೆ. ಆ ಕ್ರೀಡಾ ಚಟುವಟಿಕೆಯನ್ನು ಬೆಳೆಸುವಂಥ, ಪ್ರೋತ್ಸಾಹಿಸುವಂಥ ಕಾರ್ಯವನ್ನು ನಾವೆಲ್ಲರೂ ಕೂಡ ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಈ ಕ್ರೀಡಾಕೂಟವನ್ನು ಆಯೋಜಿಸಿರುವಂಥ ಎಲ್ಲ ಸಂಘಟಕರಿಗೆ, ಎಲ್ಲ ಬಂಧುಗಳಿಗೆ, ದಾನಿಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ವಂದನೆಗಳು ಸರ್. ತಮಗೆಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ ಸಿಹಿ ಸುದ್ದಿಯನ್ನು ಕೂಡ ಹಂಚಲಿಕ್ಕೆ ತುಂಬ ಇಷ್ಟಪಡ್ತಾ ಇದ್ದೇನೆ. ನಮ್ಮ ಸ್ವರ್ಣ ಕಾರ್ಕಳದ ಕನಸನ್ನು ಕಂಡುಕೊಂಡಂಥ ನಮ್ಮ ಸಚಿವರು, ನಮ್ಮೆಲ್ಲರೂ ನಾಯಕರಾಗಿರ್ತಕ್ಕಂಥ ಶ್ರೀ ವಿ ಸುನೀಲ್ ಕುಮಾರ್ ಇವರ ಮುತುವರ್ಜಿಯಲ್ಲಿ ನಮ್ಮ ನಿಟ್ಟೆ ಗ್ರಾಮ ಪಂಚಾಯತ್ನ
ಬ್ರಾಹ್ಮರಿ ಅನ್ನುವ ಪ್ರದೇಶದಲ್ಲಿ ಒಂದು ಸುಸಜ್ಜಿತ ಕ್ರೀಡಾಂಗಣ ಕೂಡ ಮುಂದಿನ ದಿನದಲ್ಲಿ ಲೋಕಾರ್ಪಣೆಗೊಳ್ಳಲಿಕ್ಕಿದೆ. ಆ ನಿಟ್ಟಿನಲ್ಲಿ ನಿಟ್ಟೆ ಗ್ರಾಮ ಪಂಚಾಯತಿಗೂ ಹಾಗೆಯೇ ನಮ್ಮ ಶಾಸಕರು ನಮ್ಮ ನಾಯಕರು ಆಗಿರ್ತಕ್ಕಂಥ ಶ್ರೀ ವಿ ಸುನೀಲ್ ಕುಮಾರ್ ಇವರಿಗೆ ಅಭಿನಂದನೆಗಳನ್ನು ಕೂಡ ಸಲ್ಲಿಸಿಕೊಳ್ತಾ ಇದ್ದೇನೆ. ತಮ್ಮ ಸಹಕಾರ ನಮ್ಮ ಕ್ರೀಡೆಯುದ್ದಕ್ಕೂ ಯಾವತ್ತೂ ಇರಲಿ. ಹಾಗೆಯೇ ನಮ್ಮೊಂದಿಗಿರುವಂತಹ ಗಣೇಶ್ ಶೆಟ್ರು, ಮುಂಬೈ ತನಿಷ್ಕಾ ಫ್ರಾಂಚೈಸಿಯ ಮಾಲಕರು, ಅವರ ತಂಡದಲ್ಲಿ ನಮ್ಮ ಈ ಭಾಗದ ಇಬ್ಬರು ಜನಪ್ರಿಯ ಆಟಗಾರರಾಗಿರ್ತಕ್ಕಂಥ ಜೀವನ್ ಶೆಟ್ಟಿ ಹಾಗೆಯೇ ಸಾಗರ್ ಶೆಟ್ಟಿ ಮುಂದಿನ ದಿನದಲ್ಲಿ ಬನ್ಸ್ ಚಾಂಪಿಯನ್ಸ್ ಲೀಗ್ ಈ ಒಂದು ಭಾಗದಲ್ಲಿ ಅತಿ ಶ್ರೀಮಂತಿಕೆಯ ಪಂದ್ಯಾಕೂಟ 9 ಲಕ್ಷ ನಗದಿನ ಪಂದ್ಯಾಕೂಟ, ಆ ಪಂದ್ಯಾಕೂಟದಲ್ಲಿ ನಮ್ಮ ಊರಿನ ಹುಡುಗರನ್ನು ಅವರ ಫ್ರಾಂಚೈಸಲ್ಲಿ ಆಡ್ತಕ್ಕಂಥ ಒಂದು ಪ್ರಬುದ್ಧ ಸಾಧನೆಯನ್ನು ಅವರು ಮಾಡ್ತಾಯಿದ್ದಾರೆ. ಅವರ ತಂಡಕ್ಕೂ ಕೂಡ ಶುಭವಾಗಲಿ ಅನ್ನುವ ಆಶಾಭಾವನೆಯನ್ನು ಟೀಮ್ ಯುನೈಟೆಡ್ ಟ್ರೋಫಿಯ ಈ ವೇದಿಕೆಯ ಮುಖಾಂತರವಾಗಿ ನಾವು ಸಲ್ಲಿಸಿಕೊಳ್ಳುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸಿಕೊಳ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಚಿತ್ತೈಸಿ ನಮಗೆಲ್ಲರಿಗೂ ಶುಭಾಶಯಗಳನ್ನು ಕೊಡಿದಂಥ ಶ್ರೀ ವಿ ಸುನೀಲ್ ಕುಮಾರ್, ಮಾಜಿ ಸಚಿವರು ಹಾಗೆಯೇ ಶಾಸಕರು ಕಾರ್ಕಳ ವಿಧಾನಸಭಾ ಕ್ಷೇತ್ರ, ಇವರಿಗೆ ಈ ಒಂದು ಟೂರ್ನಮೆಂಟಿನ ಆಯೋಜಕರಾಗಿರ್ತಕ್ಕಂಥ ಜೀವನ್ ಶೆಟ್ಟಿ ವೇದಿಕೆಗೆ ಬಂದು ಒಂದು ಪುಷ್ಪದೊಂದಿಗೆ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಸರ್, ತಮ್ಮ ಸಹಕಾರ ನಮ್ಮೊಂದಿಗೆ ನಮ್ಮ ಈ ಭಾಗದ ಎಲ್ಲ ಸಂಸ್ಥೆಗಳೊಂದಿಗೆ ಯಾವತ್ತೂ ಇರಲಿ. ಮುಂದಿನ ದಿನಗಳಲ್ಲಿ ಈ ಕ್ರೀಡಾಂಗಣದಲ್ಲಿ ಅತಿ ಶ್ರೀಮಂತಿಕೆಯ ಪಂದ್ಯಾಕೂಟಗಳು ಸಾಗಿ ಬರಲಿಕ್ಕಿದೆ ಕೂಡ. ಹಾಗೆಯೇ ನಮ್ಮೆಲ್ಲರ ಆತ್ಮೀಯರು ದೂರದ ಮುಂಬೈಯಲ್ಲಿದ್ದರೂ ಕೂಡ, ತಮ್ಮ ಉದ್ಯಮದಲ್ಲಿ ಮುಂಬೈಯಲ್ಲಿದ್ದರೂ ಕೂಡ ನಮ್ಮ ಈ ಭಾಗದ ಯುವ ಕ್ರಿಕೆಟಿಗರಿಗೆ ಒಂದು ಕ್ರಿಕೆಟ್ನ ಮಣೆಯನ್ನು ನೀಡ್ತಕ್ಕಂಥ ಶ್ರೀಯುತ ಗಣೇಶ್ ಶೆಟ್ಟಿ, ಮಾಲಕರು ತನಿಷ್ಕಾ ಮುಂಬೈ, ಇವರಿಗೂ ಕೂಡ ಜೀವನ್ ಶೆಟ್ಟಿ ವೇದಿಕೆಗೆ ಆಗಮಿಸಿಕೊಂಡು, ಜಾಯ್ಸನ್ ಟೆನ್ನಿಸ್ ವೇದಿಕೆಗೆ ಆಗಮಿಸಿಕೊಂಡು ಅವರನ್ನು ಕೂಡ ಸ್ಮರಣಿಕೆಯೊಂದಿಗೆ ಗುರುತಿಸಿ ಗೌರವಿಸಿಕೊಳ್ಬೇಕಾಗಿ ಕೇಳಿಕೊಳ್ತೇವೆ. ಸರ್, ತಮ್ಮ ತಂಡ ಹುಬ್ಬಳ್ಳಿಯಲ್ಲಿ ನಡೆತಕ್ಕಂಥ ಬನ್ಸ್ ಚಾಂಪಿಯನ್ಸ್ ಪ್ರೀಮಿಯರ್ ಲೀಗಲ್ಲಿ ಯಶಸ್ಸನ್ನು ಕಾಣಲಿ, ಪ್ರಥಮ ಪ್ರಶಸ್ತಿಯೊಂದಿಗೆ ಹೊರಹೊಮ್ಮಲಿ ಅನ್ನುವ ಆಶಾಭಾವನೆಯನ್ನು ಕೂಡ ಈ ಒಂದು ವೇದಿಕೆಯ ಮುಖಾಂತರ ನಮ್ಮ ಸಹಕಾರ ಯಾವತ್ತೂ ಇರುತ್ತೆ. ನಾವು ಅಲ್ಲಿ ಇರದಿದ್ದರೂ ಕೂಡ ಯೂಟ್ಯೂಬ್ ಮುಖಾಂತರವಾಗಿ ತಮ್ಮ ತಂಡಕ್ಕೆ ನಾವು ಬೆಂಬಲವನ್ನು ಸೂಚಿಸ್ತೇವೆ ಅನ್ನುವ ಆಶಾಭಾವನೆಯನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ತೋರ್ಪಡಿಸುತ್ತಾ, ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಪ್ರಮುಖ ಗಣ್ಯರಿಗೆ ಒಂದೇ ಮಾತಿನಲ್ಲಿ ವಂದಿಸುತ್ತಾ ಈ ಒಂದು ಚುಟುಕಾದ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿಕೊಳ್ತಾ ಇದ್ದೇವೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಮತ್ತೆ ಪಂದ್ಯಾಟದ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಅಂಗಣ ಭಾಗದಲ್ಲಿ 2ನೇ ಸೆಕ್ಷನ್ ಆರಂಭವನ್ನು ಕಂಡುಕೊಳ್ತಾ ಇದೆ. ಆದಿತ್ಯ ಸ್ಟ್ರೈಕರ್ಸ್ ಜಾರ್ಕಳ ಮೊದಲ ಹಂತದ 4 ಓಟವನ್ನು ದಾಖಲಿಸ್ತಾ ಇದ್ದಾರೆ. ನೋಲಾಸ್ಗಳ ಮುಖೇನವಾಗಿ ಮೊದಲ ಚೆಂಡಿನ ಮುಕ್ತಾಯವನ್ನು ಕೂಡ ಕಂಡಂತ ಒಂದು ತಂಡ. ಆ 2 ಚೆಂಡುಗಳ ಮುಕ್ತಾಯವನ್ನು ಕೂಡ ಕಾಣ್ತಾ ಇದೆ. ರೂಪೇಶ್ ರೋಹಿತ್ ಸ್ಕಾರ್ಕಿ ಭಾಗದಲ್ಲಿ ಪ್ರಶಾಂತ್ ಶೆಟ್ಟಿ ಹೊಡೆತ ಲಾಗ್ ಆಫ್ ನಡುವೆ ನಮಾಸ್ ಲಾಡಿ ಬಾರಿ ಸೀಮಾರಕೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಓಟಗಳ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ತಳ ಮತ 9 ಓಟಗಳನ್ನು ತಲುಪ್ತಾ ಇದೆ ಕೂಡ. ಎಲಿಮಿನೇಟರ್ ಪಂದ್ಯ 2 ತಂಡಗಳು ಜುಜಿತಾಜಿನ ಒಂದು ಕಾಳಗವನ್ನು ಮಾಡ್ತಾ ಇದೆ. ಜೋರ್ಡೈ ಪಂದ್ಯಾಟಕ್ಕಾಗಿ ಈ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ. ಎರಡು ಎಸ್ಗಳು ಬಾಕಿ ಉಳಿತಾ ಇದ್ದವರಲ್ಲಿ ಸಿಂಗಲ್ ಸೋಟಗಳ ಅವಕಾಶವನ್ನು ಮಾಡಿಕೊಡ್ತಾ ರೋಹಿತ್ ಬಾರಿ ಅಂಗಣಗಳ ಭಾಗದಲ್ಲಿ. ಶ್ರೀದುರ್ಗ ಬೆಳಮಣ್ಣಿನ ಪರವಾಗಿ ಬಹಳ ಸುನ್ನತ ಔಟ್ ಸಂಘ ಡೆಲಿವರಿ ಓಟಗಳನ್ನು ದಾಖಲಿಸ ಇಲ್ಲ.
ಕಿರಾಣಿ ಬಾರಿ 5 ಚೆಂಡುಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ 10ಕ್ಕೆ ನೋ ಲಾಸ್. 25 ಎಸೆತ ಜಯಕ್ಕಾಗಿ 34 ಓಟುಗಳು ಇನ್ನು ಪಂದ್ಯಾಟ ಜಯಕ್ಕಾಗಿ ಬರಬೇಕಾಗಿದೆ. ಟೀಮ್ ಯುನೈಟೆಡ್ ಟ್ರೋಫಿಯ ಕಾರ್ಕಳ ತಾಲೂಕಿನ ಪ್ರತಿಷ್ಠಿತ ಕ್ರಿಕೆಟ್ ಟೂರ್ನಮೆಂಟ್ಗಾಗಿ ಈ ಪಂದ್ಯ ಇಲ್ಲಿ ಸಾಗ್ತಾ ಇದೆ ಕೂಡ. 10 ಫ್ರಾಂಚೈಸಿಗಳು ಆಡ್ತಕ್ಕಂಥ 2 ದಿನಗಳ ಹಗಲಿನ ಯಶಸ್ವಿ ಕ್ರಿಕೆಟ್ ಪಂದ್ಯಕೂಟ ಅಂತಿಮ ದಿನದಾಟದ ಪಂದ್ಯಾಟಗಳು ಈ ಮೈದಾನವನ್ನು ಕಂಡುಕೊಳ್ತಾ ಇದೆ. ಪುರುಷಾಣದ ಕಲಾದಿನ ಕಾಣಬಲ್ಲ ಪ್ರಯತ್ನ, ಲೆಫ್ಟಿ ಆಟಗಾರ ಓಟ್ಗಳನ್ನ ದಾಖಲಿಸ್ತಾ ಇಲ್ಲ. ಓವರ್ ಕೂಡ ಸಮಾಪ್ತಿಯನ್ನ ಕಾಣ್ತಾ ಇದೆ. ಬಹಳ ಸುಂದರವಾದ ಓವರ್ ಅನ್ನು ಕೂಡ ರೋಹಿತ್ ದಾಖಲಿಸಿದ್ರು. ಮೊದಲ ಓವರ್ ಮುಕ್ತಾಯದ ಬಳಿಕ ತಡ ಮತ್ತೆ 10ಕ್ಕೆ ನೋ ಲಾಸ್. 10 ಓಟವನ್ನು ದಾಖಲಿಸಿದಂತ ಆದಿತ್ಯ ಸ್ಟ್ರೈಕರ್ಸ್ ಜಾರ್ಕಳ ಯಾವುದೇ ವಿಕೆಟ್ ಆಘಾತವನ್ನು ಕಂಡುಕೊಳ್ತಾ ಇಲ್ಲ. ಎಸ್ಆರ್ಕೆ ಭಾಗದಲ್ಲಿ ಬೌಲರ್ ರವಿ ಶೆಟ್ಟಿ ಬೈಲೂರು ಪರಿಚಯವನ್ನು ಮಾಡ್ತಾ ಇದ್ದಾರೆ. ಅಂಗಣ ಒಳಭಾಗದಲ್ಲಿ ರವಿ ಶೆಟ್ಟಿ ಸಾಗರ್ ಶೆಟ್ಟಿ ಮತ್ತು ಜೀವನ್ ಶೆಟ್ಟಿ, ನಯನ್ ಪೂಜಾರಿ ಅವರ ಮುಂದಾಳತ್ವದಲ್ಲಿ ನೇತೃತ್ವ ನಡೀತಾ ಇರುವಂತಹ ಟೀಮ್ ಯುನೈಟೆಡ್ ದೊಪ್ಪದ ಕಟ್ಟ ಆಶ್ಚರ್ಯ ನಡೀತಾ ಇರುವಂತಹ ಯುನೈಟೆಡ್ ಟ್ರೋಫಿಯ ಪ್ರತಿಷ್ಠಿತ ಕ್ರಿಕೆಟ್ ಟೂರ್ನಮೆಂಟ್ ಕೂಡ. ಯಾರ್ ಕಾರ್ಲಾಂಡ್ ಅವರಿಗೆ ಬಹಳ ಸುಂದರ ಹೊಡೆತ ಕೂಡ ಗ್ಲಾಸ್ ಮಾಡುವಂತ ಒಂದು ಪ್ರಯತ್ನವನ್ನು ಪ್ರಶಾಂತ್ ಶೆಟ್ಟಿ ಮಾಡಿದ್ರು. ಶಾಟ್ ನಡುವ ನೋಟುಗಳ ಹೆಚ್ಚುವರಿಯ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. 1 ಓಟುಗಳ 2 ಓಟುಗಳ ಹೆಚ್ಚುವರಿ ಸೇರ್ಪಡೆ ಆರಂಭಿಕ ಚೆಂಡಿನಲ್ಲಿ ದಾಖಲಾಗ್ತಾ ಇದೆ. ಮೊತ್ತ 12 ಓಟುಗಳು ಆದಿತ್ಯ ಸ್ಟ್ರೈಕರ್ಸ್ ಜಾರ್ಕಳದ ಪರವಾಗಿ. ಕ್ರಿಕ್ಲೈನ್ ಸ್ಪೋರ್ಟ್ಸ್ ತಂಡ ಈ ಪಂದ್ಯಕೂಟದ ನೇರ ಪ್ರಸಾರ ಮಾಡತಕ್ಕಂಥ ಒಂದು ಕನ್ನಡ ನಾಡಿನ ಹೆಮ್ಮೆಯ ಸಂಸ್ಥೆ ಕೂಡ. ಬಹಳಷ್ಟು ಅಭಿಮಾನಿಗಳನ್ನ ಕಂಡ ಕ್ರಿಕ್ಲೈನ್ ಸ್ಪೋರ್ಟ್ಸ್ ಯಶಸ್ವಿ ಪಂದ್ಯಕೂಟದ ನೇರ ಪ್ರಸಾರವನ್ನು ಬಿತ್ತರಿಸ್ತಾ ಇದೆ. ಓಟ್ಗಳು ಬರ್ತಾ ಇಲ್ಲ. ಬಹಳಷ್ಟು ಮಂದಿ ಅತಿಥಿ ಅಭ್ಯಾಗತರ ಒಂದು ಸಮ್ಮುಖದಲ್ಲಿ ಈ ಪಂದ್ಯಕೂಟ ಯಶಸ್ಸಿನ ಒಂದು ಸಮಾರೋಪಾದಿಯನ್ನು ಪಡಿತಾ ಇದೆ ಕೂಡ. ಡಾಟ್ ಬಾಲ್ ನ ಸೇರ್ಪಡೆ ಕೊನೆ 4 ಚೆಂಡುಗಳು ಬಾಕಿ ಉಳಿತಾ ಇದೆ. ಫುಲ್ ಶಾಟ್ ದಾಖಲಾದ ಕಾಣಬಲ್ಲ ಪ್ರಯತ್ನ ಯಾರ್ ಕಾರ್ಲಾಂಡ್ ಅಳವರಿ ಒಂದೊಂದು ಹೆಚ್ಚಿನ ಸೇರ್ಪಡೆ ರೋಹಿತ್ ಚಂದ್ರಾಕ್ಷಗ 2ನೇ ಓಟವನ್ನು ಪೂರ ಯಶಸ್ವಿಯಾಗಿ ಆಟಗಾರ ಪೂರೈಕೆಯನ್ನು ಮಾಡಿಕೊಂಡು ಒಂದಷ್ಟು ಸಮಸ್ಯೆಯನ್ನು ಕೊಡ್ತಾ ಇದೆ. 2ನೇ ಓಟಗಳನ್ನು ದಾಖಲಿಸುವಂತಹ ಪ್ರಯತ್ನಗಳು. 14ಕ್ಕೆ ನೋ ಲಾಸ್ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ ಕೂಡ. ಈ ತನ್ಮದೆ ಓಟಗಳು ಬಿಡ್ತಾ ಇಲ್ಲ ಕೂಡ. ಬೀಸೋದ ಪ್ರಯತ್ನವನ್ನ ಪ್ರಶಾಂತ ಮಾಡಿಕೊಂಡ್ರು. ಒಂದು ರೀತಿಯ ಲೆಕ್ಕಾಚಾರದ ಆಟವನ್ನು ಆಡಬೇಕಾಗಿರುವಂತಹ ಒಂದು ಅನಿವಾರ್ಯತೆ ಕೂಡ. 21 ಎಸೆತ 30 ಓಟಗಳು ಬರಬೇಕಾಗಿದೆ. ಶಾಟ್ ತನ್ನ ಬಾಲ್ಗಾಗಿ ವೈಡಿಶ್ ಲಾಂಗ್ ಆನ್ ಭಾಗದ ನಡುವೆ ಡಿಫೆಂಡರ್ ನಡುವಿನ ಒಂದು 6 6 ಓಟಗಳ ಸೇರ್ಪಡೆ ಷಟ್ಕಗಳ ಮುಖ್ಯವಾಗಿ ಮತ್ತೆ ತಂಡದ ಮತ್ತೆ ಏರಿಕೆಯನ್ನು ಕೂಡ ಕಾಣುತ್ತಾ ಇದೆ. ನಮ್ಮ ಪ್ರೀತಿಗೆ ಹೋಗೊಟ್ಟು ಬಂದಿರುವಂತಹ ಎಲ್ಲ ಅತಿಥಿಗಳಿಗೆ ಮತ್ತೆ ನಾವು ಕೃತಜ್ಞತೆಯನ್ನು ಈ ಟೂರ್ನಮೆಂಟಿನ ಪರವಾಗಿ ನಾವು ಸಮರ್ಪಿಸ್ತಾ ಇದ್ದೇವೆ. ಕಾರ್ಯಗಳ ಪರಿಸರ ಜನಪ್ರಿಯ ಶಾಸಕರಾಗಿರುವಂತಹ ಸುನಿಲ್ ಕುಮಾರ್ ಅವರ ಜೊತೆಗಾಗಿ ಬಹಳಷ್ಟು ಮಂದಿ ಅತಿಥಿ ಅಭ್ಯಾಸಕರೆಲ್ಲ ಈ ಟೂರ್ನಮೆಂಟ್ಗೆ ಬಂದಿದ್ದಾರೆ. ಅವರು ಎಲ್ಲರಿಗೂ ಕೂಡ ಮತ್ತೆ ನಾವು ಕೃತಜ್ಞತೆಯನ್ನು ಸಮರ್ಪಿಸ ಅವರನ್ನ ಕಾರ್ಯಕ್ರಮದಲ್ಲಿ ನಾವು ಬೀಳ್ಕೊಡ್ತಾ ಇದ್ದೇವೆ. ಬಹಳ ಸುಂದರದ ಒಂದು ಹೆಸರನ್ನು ದಾಖಲಿಸಿದ್ರು. ಓಟ್ಗಳ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಕೂಡ. ಡಾಟ್ ಬಾಲ್ಗಳ ಸೇರ್ಪಡೆಯನ್ನು ಕೂಡ ಇಲ್ಲಿ ರವಿ ಶೆಟ್ಟಿ ದಾಖಲಿಸಿದ್ರೆ ಆಫ್ಟರ್ ಕಂಪ್ಲೀಷನ್ ಓವರ್ ನಂಬರ್ 2 2 ಓವರ್ಗಳ ಮುಕ್ತಾಯದ ಬಳಿಕ ಮತ್ತೆ 20 ಓಟುಗಳು 10ರ ಒಂದು ರನ್ ಧಾರಣೆಯಲ್ಲಿ ಪಂದ್ಯಾಟವನ್ನು ಆಡ್ತಕ್ಕಂಥ ಆದಿತ್ಯ ಸ್ಟ್ರೈಕರ್ಸ್ ಜಾರ್ಕಳ ಇನ್ನುಳಿದ 18 ಎಸೆಗಳಲ್ಲಿ 24 ಓಟವನ್ನು ದಾಖಲಿಸಬೇಕಾಗಿದೆ. ಕನಿಷ್ಠ ಮೊತ್ತದ ಪಂದ್ಯ ನಿಟ್ಟಲ್ಲಿ ಅದ್ಯಾವ ಲೆಕ್ಕಾಚಾರಗಳು ಅಂತಿಮ ಹಂತದಲ್ಲಿ ದಾಖಲಾಗ್ತಾ ನೋಡಬೇಕಾಗಿದೆ. ಅನುಭವಿ ನಿರ್ಣಾಯಕರು ಈ ಪಂದ್ಯಕೂಟದ ಸೇವೆಯನ್ನು ಕೊಡ್ತಾ ಇದ್ದಾರೆ. ಅಂಕಣ ಒಳಭಾಗದಲ್ಲಿ ರೂಪೇಶ್ ಫ್ರಮ್ ಕಾಂಜಾರ ಕಟ್ಟ. ಇನ್ನೊಂದೆಡೆಯಲ್ಲಿ ರಾಜ್ಯದ ಮತ್ತೋರ್ವ ಜನಪ್ರಿಯ ನಿರ್ಣಾಯಕರಾಗಿರುವಂತಹ
ದೀಕ್ಷಿತ್ ಶೆಟ್ಟಿ ಫ್ರಮ್ ಮಂಗಳೂರು. ಡ್ಯಾನ್ಸಿಂಗ್ ಮುಖ್ಯವಾಗಿ ತಮ್ಮ ತೀರ್ಪುಗಳನ್ನು ಕೊಡಮಲ್ಲ ಮತ್ತೊಬ್ಬರು ಜನಪ್ರಿಯ ನಿರ್ಣಾಯಕರು ಕೂಡ. ಅವ್ರ ಜೊತೆಗಾಗಿ ರೂಪೇಶ್ ಫ್ರಮ್ ತಲಪಾಡಿ ಈ ಪಂದ್ಯಕೂಟದ ನಿರ್ಣಾಯಕ ಭೂಮಿಕೆಯನ್ನು ಕಾಣ್ತಕ್ಕಂತ ಅಂಪೈರ್ಸ್ಗಳು. ಈ ಧರ್ಮದ ಹೆಸರನ್ನ ಚೆಂಡು ಓಟ್ಗಳ ಸೇರ್ಪಡೆ ಸಿಂಗಲ್ಸ್ ಓಟ್ಗಳ ಪೂರೈಕೆಯನ್ನು ಕೂಡ ಮಾಡ್ಕೊಂಡು ಲೆಗ್ ಬಾಯ್ ಅನ್ನುವಂತ ಒಂದು ಸೂಚನೆಗಳು ಬರ್ತಾ ಇದೆ. ತಂಡದ ಮೊತ್ತ ಅಂಕಿಅಂಶಗಳ ಪಟ್ಟನ್ನು ಕಂಡುಕೊಳ್ತಾ ಇದೆ. 21 ಓಟ್ಗಳು ದಾಖಲಾತಿಯನ್ನು ಪಡಿತಾ ಇದೆ ಕೂಡ. ಪ್ರಶಾಂತ್ ಆಚಾರ್ಯ ಇಸಗಾರಿಕೆ ಭಾಗದಲ್ಲಿ ಕಾರ್ಕಳ ತಾಲೂಕಿನ ಬಹಳಷ್ಟು ಮಂದಿ ಆಟಗಾರರ ಒಂದು ಸಮ್ಮೇಳನದಲ್ಲಿ ಈ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ. ಶೈಲೇಶ್ ಶೆಟ್ಟಿ ಅವರು ಫೋಟೋ ಕ್ಲಿಕ್ಕಿಸಿಕೊಳ್ತಾ ಇದ್ದಾರೆ. ಎಸ್, ಪತ್ತೆ ಪಂದ್ಯದ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ ಕೂಡ. ಪ್ರಶಾಂತ್ ಆಚಾರ್ಯ ಎಸ್ ಆರ್ ಕೆ ಭಾಗದಲ್ಲಿ ಶಾರ್ಟ್ ಬೆಡಿಗೆ ನಡುವೆ ಬಹಳಷ್ಟು ಹೊಡೆತವನ್ನು ದಾಖಲಿಸಿದ್ರು. ಒಂದೊಡೆ ಹೆಚ್ಚುವರಿ ಸೇರ್ಪಡೆ ಸ್ಟ್ರೈಕ್ ರೊಟೇಟರ್ ಬದ ಆಟವನ್ನ ಇಲ್ಲಿ ಆಟಗಾರರು ದಾಖಲಿಸಿಕೊಳ್ತಾ ಇದ್ದಾರೆ. ತಂಡದ ಮೊತ್ತ ಕೂಡ 22 ಊಟವನ್ನು ತಲುಪ್ತಾ ಇದೆ. ನೌಲಾಸ್ ರೂಪದಲ್ಲಿ ಆಟವನ್ನು ಆಡ್ತಕ್ಕಂಥ ಆದಿತ್ಯ ಸ್ಟ್ರೈಕರ್ಸ್ ಜಾರ್ಖಂಡದ ತಂಡ ಈ ಪಂದ್ಯದ ಬಹಳಷ್ಟು ಉತ್ತಮದ ಆಟವನ್ನು ಆಡ್ತಕ್ಕಂಥ ಒಂದು ತಂಡ ಕೂಡ. ನಮ್ಮೆಲ್ಲರ ಗುರುಗಳು ಈ ಭಾಗದ ಅತಿ ಹೆಚ್ಚು ಯುವ ಆಟಗಾರರು ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂತೆ ಅವರನ್ನು ತರಬೇತರಾಗಿ ಗುರುತಿಸಿಕೊಂಡಂಥ ನಮ್ಮೆಲ್ಲರ ಗುರುಗಳು ಈ ಭಾಗದಲ್ಲಿ ಯಾವುದೇ ಕ್ರೀಡಾಕೂಟ ಆದರೂ ಕೂಡ ನಮ್ಮೊಂದಿಗೆ ಕೈ ಜೋಡಿಸ್ತಕ್ಕಂಥ ನಮ್ಮೆಲ್ಲರ ಗುರುಗಳಾಗಿರ್ತಕ್ಕಂಥ ಕರುಣಾಕರ್ ಶೆಟ್ಟಿ ಸರ್ ತಮ್ಮನ್ನು ಯುನೈಟೆಡ್ ಟ್ರೋಫಿಗಾಗಿ ಹೃದಯ ಸ್ಪರ್ಶಿ ಸ್ವಾಗತದೊಂದಿಗೆ ತಮ್ಮನ್ನು ವೇದಿಕೆಗೆ ಆಮಂತ್ರಿಸಿಕೊಳ್ತಾ ಇದ್ದಾವೆ. ಕರುಣಾಕರ್ ಶೆಟ್ಟರ ಸಹಕಾರ ಯಾವತ್ತೂ ನಮ್ಮ ಈ ಭಾಗದಲ್ಲಿ ಯಾವುದೇ ಸಂಸ್ಥೆ ಕ್ರೀಡಾಕೂಟ ಆಯೋಜಿಸಿದರೆ ಅವರ ಸಹಕಾರ ಯಾವತ್ತೂ ಇರುತ್ತೆ. ಅದು ಬಿಡ್ಡಿಂಗ್ ಆಗಿರಲಿ ಅಥವಾ ಕ್ರೀಡೆ ಆಗಿರಲಿ ಯಾವುದೇ ಆಗಿರ್ಬೋದು. ಹಾಗಾಗಿ ಅವರನ್ನು ಹೃದಯಸ್ಪರ್ಶಿ ಸ್ವಾಗತದೊಂದಿಗೆ ಗುರುತಿಸಿ ಗೌರವಿಸಿಕೊಳ್ತಾ ಇದ್ದಾವೆ. ಈ ಒಂದು ಟೂರ್ನಮೆಂಟಿನ ಆಯೋಜಕರಾಗಿರ್ತಕ್ಕಂಥ ಶ್ರೀಯುತ ಜೀವನ್ ಶೆಟ್ಟಿ ಇವರು ಅವರಿಗೆ ಸ್ಮರಣಿಕೆಯೊಂದಿಗೆ ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಿಕೊಳ್ಬೇಕು. ಕರುಣಾಕರ್ ಶೆಟ್ಟರ ಸ್ಟೂಡೆಂಟೇ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಒಂದು ಛಾಪನ್ನು ಮೂಡಿಸಿದಂಥ ಆಟಗಾರ ಜೀವನ್ ಶೆಟ್ಟಿ, ಇವರ ಗರಡಿಯಲ್ಲೇ ಪಳಗಿದಂಥ ಆಟಗಾರ ಕೂಡ. ಸರ್ ತಮಗೆ ಅಭಿನಂದನೆಯೊಂದಿಗೆ ಗೌರವವನ್ನು ಸಮರ್ಪಿಸಿಕೊಳ್ತಾ ಇದ್ದಾವೆ ಸರ್. ಓವರ್ ಟು ಕಾಮೆಂಟ್ರಿ ಬಾಕ್ಸ್. ಮೊದಲ ಹಂತದ 3 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಮೊತ್ತ ಕೂಡ 30 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಹನ್ನೆರಡು ಎಸೆತ ಜಯಕ್ಕಾಗಿ 14 ಓಟಗಳು ಬರಬೇಕಾಗಿದೆ. ಪಂದ್ಯಾಟವನ್ನು ಮುಂದುವರಿಸಿಕೊಳ್ಬೇಕು ಆಟಗಾರರು. ಒಂದಷ್ಟು ಬಿಸಿಲಿನ ಒಂದು ವಾತಾವರಣ ಕೂಡ ಇದೆ ಆಡಿನಲ್ಲಿ.
ಬೆವರನ್ನ ಇಳಿಸ್ಕೊಂಡು ಆಡಬೇಕಾಗಿರುವಂತಹ ಒಂದು ಅನಿವಾರ್ಯತೆ ಕೂಡ. ಕೆಲವೊಂದು ಪರಿಸ್ಥಿತಿ ಅನಿವಾರ್ಯ ಪರಿಸ್ಥಿತಿಯನ್ನ ಕಾಣಲೇಬೇಕಾಗಿರುವಂತ ಒಂದು ಹಂತಕ್ಕೆ ಬರಬೇಕಾಗಿದೆ. ಒಂದಷ್ಟು ಮೋಡ ಕಳೆದ ವಾತಾವರಣ ಕಂಡ್ರೆ ಇವತ್ತು ಒಂದಷ್ಟು ಬಿಸಿಲಿನ ಬೇಗೆಯನ್ನ ಕಾಣ್ತಕ್ಕಂತ ಕಾರ್ಕಳ ಪರಿಸರದ ಮೈದಾನ ಕೂಡ. ಎಸ್ಆರ್ಕೆ ಭಾಗದಲ್ಲಿ ಬೌಲರ್ ರವಿ ಶೆಟ್ಟಿಯನ್ನ ಬಳಸುವಂತಹ ಪ್ರಯತ್ನಗಳು. ಇಲ್ಲಿ 4ನೇ ಓವರ್ಗಾಗಿ 12 ಚೆಂಡು 14 ಅವಶ್ಯಕತೆಯನ್ನು ಕಾಣಬೇಕಾಗಿರುವಂತಹ ತಂಡ ಆದಿತ್ಯ ಸ್ಟ್ರೈಕರ್ಸ್ ಜಾರ್ಕಳದ ಜಯಕ್ಕಾಗಿ. ತಾಟಿಮಡಿ ಓಟವನ್ನು ದಾಖಲಿಸುವ ಪ್ರಯತ್ನವನ್ನು ಪ್ರಶಾಂತ್ ಶೆಟ್ಟಿ ಮಾಡಿದ್ರು. ತನ್ಮದೆ ಕ್ಷೇತ್ರಕ್ಷಣೆ ಅಂತಿಮ ಹಂತ ಕೈ ಕೊಡ್ತಾ ಇದೆ. ರೋಹಿತ್ ಕ್ಷೇತ್ರಕ್ಷಣೆಯನ್ನು ಮಾಡಿಕೊಂಡ್ರು. ಅಂತಿಮ ಹಂತದಲ್ಲಿ ಬ್ಯಾಕಪ್ ಅನ್ನು ಕೂಡ ಮಾಡಿಕೊಂಡ್ರು. ಈ ಒಂದು ಓಟ್ಗಳ ಹೆಚ್ಚುವರಿ ಸೇರ್ಪಡೆ 2 ಓಟ್ಗಳ ಹೆಚ್ಚುವರಿ ಸೇರ್ಪಡೆ ಕೂಡ ಕಾಣ್ತಾ ಇದೆ. ತನ್ನ ಮೊತ್ತ ಕೂಡ 32 ಓಟವನ್ನು ತಲುಪ್ತಾ ಇದೆ ಕೂಡ. ಮೊದಲ ಕ್ವಾಲಿಫೈರ್ ಪಂದ್ಯಾಟದ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ಪಡ್ಕೊಂಡಂತ ಆಟಗಾರ PFC ಯುನೈಟೆಡ್ ಮತ್ತು SL11 ಕೆಮ್ಮಣ್ಣನ ಪರವಾಗಿ ಸಚಿನ್ ಫ್ರಮ್ SL11 ಕೆಮ್ಮಣ್ಣು ಈ ಒಂದು ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯಾಗಿ ಬರಬೇಕು. ಈ ಪ್ರಶಸ್ತಿಯನ್ನ ತನಿಷ್ಕಾ ಹೋಟೆಲ್ ಮುಂಬೈ ಓನರ್ ಇದರ ಮಾಲೀಕರಾಗಿರುವಂತಹ ಗಣೇಶ್ ಶೆಟ್ಟಿ ಅವರು ಇದನ್ನು ಕೊಟ್ಟು ಗೌರವಿಸಬೇಕು ಅನ್ನೋದಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. ಸಚಿನ್ ಫ್ರಮ್ SL11 ಕೆಮ್ಮಣ್ಣು ಮುಕ್ತಾಯ ಕಂಡ ಪಂದ್ಯದ ಮೊದಲ ಕ್ವಾಲಿಫೈರ್ ಪಂದ್ಯದ ಪಂದ್ಯ ಶ್ರೇಷ್ಠ ಕ್ರಿಕೆಟ್ ಆಟಗಾರ ಕೂಡ. ಮ್ಯಾನ್ ಆಫ್ ದ ಮ್ಯಾಚ್ ವೇದಿಕೆಯಲ್ಲಿ ಈ ಪ್ರಶಸ್ತಿಯನ್ನ ನಮ್ಮ ಗಣೇಶ್ ಶೆಟ್ಟಿ ಅವರು ಈ ಒಂದು ಕ್ರೀಡಾಕೂಟದ ಪ್ರೋತ್ಸಾಹಕರು ತನಿಷ್ಕಾ ಹೋಟೆಲ್ ಮುಂಬೈ ಇದರ ಮಾಲೀಕರಾಗಿರುವಂತವರು ಇದನ್ನು ಕೊಡಬೇಕು ಅನ್ನೋದಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. ಯುನೈಟೆಡ್ PFC ಯುನೈಟೆಡ್ ಬಾಯ್ಸ್ ಮತ್ತು ನಮ್ಮ ಕುಡ್ಲ ಪಂದ್ಯಾಟದ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ಕೂಡ ಮಾಡ್ತಾ ಇದ್ದೇವೆ. ಈ ಪ್ರಶಸ್ತಿಯನ್ನು ಪಡ್ಕೊಂಡಂತ ಆಟಗಾರ ಜೀವನ್ ಶೆಟ್ಟಿ ಕರುಣಾಕರ್ ಶೆಟ್ಟಿ ಅವರು ಈ ಒಂದು ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ಹಸ್ತಾಂತರಿಸಬೇಕು ಅನ್ನೋದಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. ಕರುಣಾಕರ್ ಶೆಟ್ಟಿ ಅವರು ನಮ್ಮ ಕಾರ್ಯಕ್ರಮದ ಮತ್ತೋರ್ವ ಪ್ರೋತ್ಸಾಹಕರು ಈ ಒಂದು ಪ್ರಶಸ್ತಿಯನ್ನು ಕೂಡ ವೇದಿಕೆಯಲ್ಲಿ ಹಸ್ತಾಂತರಿಸಬೇಕು ಅನ್ನುವಂಥ ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೇವೆ. ಜೀವನ್ ಶೆಟ್ಟಿ ಈ ಪಂದ್ಯದ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ಯುನೈಟೆಡ್ ಬಾಯ್ಸ್ PFC ಗಳ ಪರವಾಗಿ ಪಡ್ಕೊಂಡ್ರು. ಕೊನೆ ಹಂತದ 3 ಚೆಂಡುಗಳು ಬಾಕಿ ಉಳಿತಾ ಇದೆ. ತನ್ನ ಮೊತ್ತ 33ಕ್ಕೆ 2 ವಿಕೆಟ್ಗಳನ್ನು ಕಳ್ಕೊಂಡು ಪಂದ್ಯಾಟವನ್ನು ಆಡ್ತಾ ಇದೆ. ಅಭಿನಂದನ ಕೃತಜ್ಞತೆಯನ್ನು ಕೂಡ 2 ಮಂದಿ ಆಟಗಾರರಿಗೆ ಈ ಪ್ರಶಸ್ತಿಯನ್ನು ಹಸ್ತಾಂತರಿಸಿದ 2 ಮಂದಿ ನಮ್ಮ ಪ್ರೋತ್ಸಾಹಕರಿಗೆ ಬಯಸಿಕೊಂಡು ನೇರವಾಗಿ ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಾಣ್ತಾ ಇದ್ದೀವಿ. ರವಿ ಶೆಟ್ಟಿ ಓವರ್ನ 4ನೇ ಚೆಂಡನ್ನು ಮುಂದುವರಿಸ್ತಾ ಇದ್ದಾರೆ. 4ನೇ ಓವರಲ್ಲಿ 9ಕ್ಕೆ 11 ವೈಡ್ ಬಾಲ್ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಮತ್ತೆ ಪಂದ್ಯಾಟದ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಹಂತದಲ್ಲಿ ಎಕ್ಸ್ಟ್ರಾ ಓಟಗಳ ಸೇರ್ಪಡೆ 34 ಓಟಗಳು 9 ಎಸೆತ ಜಯಕ್ಕಾಗಿ ಇನ್ನು 10 ಓಟಗಳು ಬರಬೇಕಾಗಿದೆ. ಕಾರ್ಕಳ ತಾಲೂಕಿನ ಒಂದು ಯಶಸ್ವಿ ಪಂದ್ಯಕೂಟ ಕೂಡ ಓಟ್ಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆ ಒಂದು ಪಕ್ಷ ಈ ಪಂದ್ಯಾಟ ಟೈ ಆದ್ರೆ ಸೂಪರ್ ಓವರ್ ಪಂದ್ಯಾಟಗಳು ಸಾಗುತ್ತೆ. 2 ತಂಡಗಳ ಕ್ಯಾಪ್ಟನ್ಸ್ ಗಳಿಗೆ ಮತ್ತೆ ಸೂಚನೆ ಕೊಡ್ತಾ ಇದೀವಿ ಕೂಡ. ಸುಂದರತೆ ಹೊಡೆತವನ್ನು ದಾಖಲಿಸಬಲ್ಲ ಪ್ರಯತ್ನ. ಮುಂದೋಟಗಳ ಸೇರ್ಪಡೆ ಶಾರ್ಟ್ ಬಿಟ್ಗಳಲ್ಲಿ ರೋಹಿತ್ ಕ್ಷೇತ್ರಕ್ಷಣೆ ಮಾಡಿಕೊಂಡ್ರು. ಚಿತ್ರದುರ್ಗ ಬೆಳಮಣ್ಣಿನ ಪರವಾಗಿ ಒಟ್ಟು ಓಟಗಳ ಹೆಚ್ಚುವರಿ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಯನ್ನು ಕಾಣ್ತಾ ಇದೆ. ತನ್ನ ಮೊತ್ತ ಕೂಡ 35ಕ್ಕೆ 2 7 ಎಸೆತ 9 ಓಟಗಳು ಬರಬೇಕಾಗಿದೆ. 7ಕ್ಕೆ 9ರ ಅವಶ್ಯಕತೆಯನ್ನು ಕಾಣ್ತಕ್ಕಂಥ ಪಂದ್ಯ. ನಮ್ಮ ಜೊತೆ ಈ ಭಾಗದ ವೀಕ್ಷಕರ ಸಹಕಾರವನ್ನು ಕೂಡ ಮಾಡ್ತಕ್ಕಂಥ ಪ್ರಶಾಂತ್ ಶೆಟ್ಟಿ ನಿಟ್ಟೆ ಆದ್ರೆ ಅವ್ರ ಜೊತೆಗಾಗಿ ನಮ್ಮ ಮತ್ತೋರ್ವ ಈ ಭಾಗದ ಹೆಮ್ಮೆಯ ವೀಕ್ಷಕಗಾರರಾಗಿರುವಂತಹ ವಿಘ್ನೇಶ್ ಬೇಳ್ಮಣ್ ಸರ್ ಅವರು ಕೂಡ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ನಿರ್ಣಾಯಕ ಪೀಠದಲ್ಲಿ 3 ಮಂದಿ ನಿರ್ಣಾಯಕರು. ರೂಪೇಶ್ ಕಂಜಾರಕಟ್ಟೆ ಆದ್ರೆ ರೂಪೇಶ್ ಫ್ರಮ್ ತಲಪಾಡಿ, ಅವ್ರ ಜೊತೆಗಾಗಿ
ದೀಕ್ಷಿತ್ ಶೆಟ್ಟಿ ಫ್ರಮ್ ಮಂಗಳೂರು ಈ ಪಂದ್ಯಾಟ ನಿರ್ಣಾಯಕ ಭೂಮಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಕ್ರಿಕ್ ಲೈನ್ ಸ್ಪೋರ್ಟ್ಸ್ ನ ತಂಡ ಕ್ಯಾಮರಾಮನ್ಗಳ ಒಂದು ಕೈಚಳಕದ ಮುಖಿನಾಗಿ ಈ ಒಂದು ಅತ್ಯಶಸ್ವಿ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ಒಂದಿಗೆ 2 ದಿನಗಳ ಆನ್ಲೈನ್ ಸ್ಕೋರ್ ಆಗಿ ನಮಗೆ ಸಹಕಾರವನ್ನು ಕೂಡ ಮಾಡ್ತಕ್ಕಂಥ ಸಪ್ನಾನ್ ಫ್ರಮ್ ಬೆಳವಾಯಿ ಆನ್ಲೈನ್ ಸ್ಕೋರ್ ಆಗಿ ಈ ಪಂದ್ಯಾಟಕ್ಕೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅವರೆಲ್ಲರ ಸಹಕಾರದಲ್ಲಿ ಯಶಸ್ವಿ ಪಂದ್ಯಕೂಟ ಯುನೈಟೆಡ್ ಟ್ರೋಫಿ ಯಶಸ್ವಿಯ ಹಂತವನ್ನು ಕಾಣ್ತಾ ಇದೆ. ಬೌಲರ್ ಕೊನೆಯ ಓವರ್ಗಾಗಿ ನಯನ್ ಪೂಜಾರಿಯನ್ನು ಬಳಸುವಂತಹ ಪ್ರಯತ್ನಗಳು. ಅಂತಿಮ 6 ಎಸೆತ 8 ಓಟಗಳು ಬರಬೇಕಾಗಿದೆ. ಒಂದು ಲೆಕ್ಕಾಚಾರ ಜಾರ್ಕಳ ಒಂದೆಡೆ ಆದ್ರೆ ಆದಿತ್ಯ ಸ್ಟ್ರೈಕರ್ಸ್ ಜಾರ್ಕಳ ಒಂದೆಡೆ ಆದ್ರೆ ಇನ್ನೊಂದೆಡೆ ಬೆರ್ಮನ್ ಪರಿಸರದ ಶ್ರೀದುರ್ಗ ಇಲ್ಲಿ ಸಣ್ಣ ಸಾಟವನ್ನು ಮಾಡ್ತಕ್ಕಂತ ಒಂದು ತಂಡ. ಒಂದು ಪಕ್ಷ ಈ ಪಂದ್ಯಾಟ ಟೈ ಆದ್ರೆ ಸೂಪರ್ ಓವರ್ ನಿಯಮ ಅಳವಡಿಕೆಯನ್ನ ಕಾಣುತ್ತೆ. ಅದೇ ಯಾವ ರೀತಿಯಾಗಿ ಈ ಪಂದ್ಯ ಸಾಕ್ತಾ ನೋಡಬೇಕಾಗಿದೆ. ನಯನ್ ಪೂಜಾರಿ ಎಸಗಾರಿಕೆ ಭಾಗದಲ್ಲಿ ಪ್ರಶಾಂತ್ ಶೆಟ್ಟಿ ಸ್ಟ್ರೈಕ್ ಅನ್ನ ಇವಾಗ ಬಳಸ್ತಾ ಇದ್ದಾರೆ. ಓಟಗಳು ಬರ್ತಾ ಇಲ್ಲ. ಶಾಟ್ಲ್ಯಾಂಡ್ ಡೆಲಿವರಿ ಓಟಗಳು ಬರ್ತಾ ಇಲ್ಲ ಕೂಡ. ನಡುವೆ ಬಾರಿ ವೈಡ್ ಬಾಲ್ ಚೆಕಿಂಗ್ ಆಗಿ ತಡಪ ಸೂಚನೆ ನಾಯಕರು ಕೊಡ್ತಾ ಇದ್ದಾರೆ. ಎಸ್ ಗುಡ್ ಬಾಲ್ ಅನ್ನುವಂತ ಒಂದು ಸೂಚನೆ ಬರ್ತಾ ಇದೆ. ಪಂದ್ಯಾಟ ಮತ್ತೆ ಮುಂದಕ್ಕೆ ಕಂಡುಕೊಳ್ತಾ ಇದೆ ಕೂಡ. 5 ಎಸೆತಗಳಲ್ಲಿ 8 ಓಟಗಳು ಬರಬೇಕಾಗಿದೆ. ನಾನು ಪೂಜಾರಿ ಎಸಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಓ ಮೈ ಗಾಡ್, ವಾಟ್ ಶಾಟ್! ಪ್ರಶಾಂತ್ ಶೆಟ್ಟಿ ದಾಂಡಿನಲ್ಲಿ ಚುಮ್ಮಿದ ವೆಡ್ಡಿಗರಲ್ಲಿ ಮ್ಯಾಕ್ಸಿಮಮ್ ಸಿಕ್ಸರ್, ಲಾಂಗೆಸ್ಟ್ ಸಿಕ್ಸರ್ ಅನ್ನ, ಅತಿ ಉದ್ದನೇ ಒಂದು ಸಿಕ್ಸರ್ ಅನ್ನ ಕೂಡ ಪ್ರಶಾಂತ್ ಶೆಟ್ಟಿ ದಾಖಲಿಸಿದ್ರು. ಆದಿತ್ಯ ಸ್ಟ್ರೈಕರ್ಸ್ ಜಾರ್ಕಳದ ಪರವಾಗಿ ಶಾರ್ಟ್ ಲೆಂತ್ ಚೆಂಡುಗಳನ್ನ ಇಲ್ಲಿ ನಯನ್ ಪೂಜಾರಿ ನೀಡ್ತಾ ಇದ್ದಾರೆ. ಆ ಚೆಂಡಿಗೆ ಬಹಳ ಶುದ್ಧ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನಗಳು ಸಾಗ್ತಾ ಇದೆ ಕೂಡ. 4 ಎಸೆಗಳಲ್ಲಿ 2 ಓಟಗಳು ಇನ್ನು ಪಂದ್ಯಾಟ ಜಯಕ್ಕಾಗಿ ಬರಬೇಕಾಗಿದೆ. ತನ್ನ ಮೊತ್ತ 42ಕ್ಕೆ 2. ಎಸಗಾರಿಕೆ ಭಾಗದಲ್ಲಿ ನಯನ್ ಪೂಜಾರಿ ಎಸಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಸ್ಲೋವಾರ್ ಮಾದರಿಯ ಚೆಂಡು, ಏತನ್ಮಧ್ಯೆ ವಿಕೆಟ್ ಪತನ, ಹೋದರಿಯ ನಷ್ಟವನ್ನ ಮತ್ತೆ ಕಾಣತಕ್ಕಂತ ಒಂದು ತಂಡ. ಇದುವರೆಗೆ ಬಹಳಷ್ಟು ಉತ್ತಮ ಆಟವನ್ನು ಆಡಿದಂತಹ ಪ್ರಶಾಂತ್ ಶೆಟ್ಟಿ ವಿಕೆಟ್ ಇವಾಗ ಆಘಾತವನ್ನು ಕಾಣ್ತಾ ಇದೆ. ಹದಿನೇಳು ಚೆಂಡುಗಳಲ್ಲಿ 27ರ ಒಂದೆರಡು ವಿಕೆಟ್ಗಳು ಉರುಳ್ತಾ ಇದ್ರು ಕೂಡ 22ರ ಆಟವನ್ನು ಆಡಿದಂತ ಪ್ರಶಾಂತ್ ಶೆಟ್ಟಿ ವಾಪಸಾತಿಯನ್ನ ಪಡ್ಕೊಂಡ್ರು. ಜಾರ್ಕಳದ ಪರವಾಗಿ ಹೊಸ ಆಟಗಾರನ ಪರಿಚಯವನ್ನ ಮಾಡ್ತಾ ಇದ್ದಾರೆ ಅಂಗಣ ಒಳಭಾಗದಲ್ಲಿ. ಮೂರು ಎಸೆತ 2 ಓಟಗಳ ಅವಶ್ಯಕತೆ. ಕೈಕಟ್ಟೆ ಕುಳಿತಂತ ಪ್ರೇಕ್ಷಕರನ್ನ ಕೈ ತಟ್ಟುವಂತೆ ಮಾಡುವುದೇ ಈ ಪಂದ್ಯ. ವೀಕ್ಷಿಸಬೇಕಾಗಿದೆ, ಅದೇ ನಾಲ್ಕರೆ ನೋಡಬೇಕಾಗಿದೆ. ಓ ಮೈ ಗಾಡ್, ಒಳ ಡೆಲಿವರಿ ಧರ್ಮದ ಪ್ರೊಟೆಕ್ಷನ್ ಕೈ ಕೊಡ್ತಾ ಇದೆ ಧರ್ಮದಕ್ಕಾಗಿ.
ಚೆಂಡು ಸೀಮಾ ರೇಖೆಯ ಹೊರಭಾಗವನ್ನು ಕಾಣ್ತಾ ಇದೆ. ರಂಗನಗಲಿ ಬೌಂಡ್ರಿ. ಒಂದು ಹಂತದ ಗೋಟ್ರಾಕ್ಷಣ ವೈಫಲ್ಯವನ್ನ ಕಾಣ್ತಕ್ಕಂತ ಒಂದು ತಂಡ. ಒಂದು ಫೈಟ್ ಪಂದ್ಯಾಟವನ್ನ ಕಂಡ ಪಂದ್ಯ. ಇವಾಗ ಜಾರ್ಖಂಡದ ತಂಡ ಅಂತಿಮ ಹಂತದ ಒಂದು ನಿರ್ಣಾಯಕ ಜಯವನ್ನ ಕೂಡ ಎಲಿಮಿನೇಟರ್ ಪಂದ್ಯಾಟ ದಾಖಲಿಸ್ತಾ ಇದೆ. ಆದಿತಿ ಸ್ಟ್ರೈಕರ್ಸ್ ಜಾರ್ಖಂಡದ ಪರವಾಗಿ ಕನಿಷ್ಠ ಮೊತ್ತವಾದರೂ ಕೂಡ ಬಹಳ ಉತ್ತಮವಾದ ಒಂದು